ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ಕಾರ್ಯಕ್ರಮಕ್ಕೆ ಕೃಷ್ಣ ಗಿಯವರು ತುಪ್ಪನ ಕೊಟ್ಟಿದ್ದಾರೆ. ಮುರಳಿ ಅವರೇ, ದೀಪಾವಳಿ ಬರ್ತಾ ಇದೆ, ನಮ್ ತುಪ್ಪನ ಹಾಕಿ ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆಗಳನ್ನ ಮಾಡಿ ಅಂತ ಕಾರ್ಯಕ್ರಮ ಶುರು ಮಾಡಬೇಕು. ನಾಳಿದ್ದಿಂದಾನೇ ದೀಪಾವಳಿ ಶುರು ಆಗ್ತಾ ಇದೆ. ದೀಪಾವಳಿ ಅಂದ ತಕ್ಷಣ ಸಿಹಿ ಪದಾರ್ಥಗಳು ಬೇಕು, ಕಜ್ಜಾಯ ಮಾಡೋದು ತೋರಿಸ್ಬೇಕು. ಕಜ್ಜಾಯ ನಮ್ಮಲ್ಲಿ ಸರಿ ಬರ್ತಾ ಇಲ್ಲ, ಸಜ್ಜಪ್ಪ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಜನ ಕೇಳಿದ್ರು. ನೋಡೋಣ ಸುಚಿತ್ರಾ ಅವ್ರು ಏನೇನು ಪ್ಲಾನ್ ಇಟ್ಟಿದ್ದಾರೆ ಅಂತ. ಸುಚಿತ್ರಾ ನಮಸ್ಕಾರ, ಬನ್ನಿ ಮೇಡಮ್. ನಾಳೆ ರೀ ಹಬ್ಬ, ಏನು ಇವತ್ತೇ ಲೇಟ್ ಆಗಿ ಬರ್ತಾ ಇದ್ದೀರಾ? ಇಲ್ಲ, ಖುಷಿಯಾಗಿ ಇವತ್ತೇ ಪಟಾಕಿ ಹೊಡಿಯೋ ತರ ಬಂದ್ಬಿಟ್ಟಿದಿರಲ್ಲ, ಏನ್ ಸಮಾಚಾರ? ಹಬ್ಬಕ್ಕೆ ಮುಂಚೆನೆ ಪ್ರಿಪೇರ್ ಆಗ್ಬೇಕಲ್ಲ. ಓಕೆ ಅಂದ್ರೆ ಇವತ್ತೇ ಪಟಾಕಿ ಹೊಡಿಬೇಡ ಅಂತೀರಾ? ವೀಕ್ಷಕರು ಕೇಳ್ತಾ ಇದ್ರು, ಹಬ್ಬದ ದಿನ ಕಜಾಯ ತೋರಿಸಿದ್ರೆ ಮಾಡಕ್ ಆಗಲ್ಲ, ಮುಂಚಿತವಾಗಿ ತೋರಿಸಿದ್ರೆ ಪ್ರಿಪೇರ್ ಮಾಡ್ಕೋಬಹುದು ಅಂತ. ಮತ್ತೆ ಕಜಾಯ ಅರ್ಜೆಂಟ್ ಆಗಂತದಲ್ಲ, ಓಕೆ 2 ದಿನ ಮುಂಚೆ ಪ್ರಿಪೇರ್ ಆಗ್ಬೇಕು. ಸೊ ಇವತ್ತು ತೋರಿಸ್ತಾ ಇದ್ದೀನಿ. ಓಕೆ ಸುಚಿತ್ರಾ, ಇವತ್ತು ಫಸ್ಟ್ ಏನ್ ಮಾಡ್ತಾ ಇದ್ದೀರಾ? ಕಜಾಯ. ಓಕೆ, ಕಜ್ಜಾಯ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ತಂದಿದ್ದೀರಾ? ಕಜ್ಜಾಯ ಬೇಕಾಗುವ ಸಾಮಗ್ರಿಗಳು: ಕೆಂಪು ಅಕ್ಕಿ, ಬೆಲ್ಲ, ಬಿಳಿ ಎಳ್ಳು, ತುಪ್ಪ, ಎಣ್ಣೆ. ಓಕೆ, ಇದೇನ್ ಮೇಡಮ್ ಪಂಚೆ ಬಟ್ಟೆ ತಂದಿದ್ದೀರಾ? ಯಾರು ಪಂಚ ಇದು? ಇದು ಪಂಚೆ ಬಟ್ಟೆ ಇಲ್ಲ, ಏನ್ ಕಾಟನ್ ಬಟ್ಟೆ, ಕೋರ ಬಟ್ಟೆ ನಾವೇನ್ ಹೇಳ್ತೀವಿ. ಓಕೆ, ಅದು ಯಾವ್ದಾದ್ರು ಸರಿ ಕಾಟನ್ ಬಟ್ಟೆ ಮೇಲೆ. ಆದ್ರೂ ಅಕ್ಕಿ ಒಣಗಿ ಹಾಕ್ತಿರೋದ್ರೆ ಪಂಚೆ ಬಟ್ಟೆ ಒಣಗಿ ಹಾಕ್ತೀವಿ ಅಂತ ಹೇಳೋದು, ಅದಕ್ಕೆ ನಾನು ಕೇಳಿದೆ ಅಷ್ಟೇ. ಕಜಾಯ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ಮಾಡಕ್ಕಾಗಲ್ಲ, 2 ದಿನಕ್ಕೆ ಮುಂಚೆ ಪ್ರಿಪರೇಷನ್ ಇದು. ಹೇಳಿ ಮೇಡಮ್. ಇನ್ಸ್ಟೆಂಟ್ ಆಗಂತೂ ಆಗಲ್ಲ. ಇಲ್ಲಿ ನಾನು ಕೆಂಪಕ್ಕಿ ತಗೊಂಡಿದ್ದೀನಿ. ಯಾವ್ದಾದ್ರು ಸರಿ ಸ್ವಲ್ಪ ದಪ್ಪ ಅಕ್ಕಿ ತಗೊಂಡಾಗ ಕಜಾಯ ಚೆನ್ನಾಗಿ ಬರುತ್ತೆ. ಯೂಶಲಿ ಕೆಂಪಕ್ಕಿ ರುಚಿ ಹೆಚ್ಚು ಅಂತಾರೆ ಕಜಾಯಕ್ಕೆ. ಈ ಅಕ್ಕಿನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ರಾತ್ರಿ ನೆನಿಬೇಕಾಗುತ್ತೆ. ನೆಂದ ಮೇಲೆ ನಾವು ಅಕ್ಕಿನ ಸೋರ್ ಹಾಕೋತೀವಿ, ಸ್ವಲ್ಪ ಸೋರ್ ಹಾಕೋಬೇಕು. ಸೋರ್ ಹಾಕೊಂಡ್ಮೇಲೆ ಈ ತರ ಒಂದು ಕಾಟನ್ ಬಟ್ಟೆ ಮೇಲೆ ಆರ್ ಹಾಕೋಬೇಕು. ಸೋರ್ ಹಾಕೊಳ್ಳೋದು ಆರ್ ಹಾಕೊಳ್ಳೋದು ಯಾವ ಭಾಷೆ ರೀ? ಮೈಸೂರವ್ರು ನೀವ್ರಿ. ಸೋರ್ ಹಾಕೊಳ್ಳೋದನ್ರೇನ್ರಿ? ಸರಿ, ಸ್ಟ್ರೈನ್ ಮಾಡ್ಕೋತೀವಿ. ಹಂಗ ಹೇಳಿದ್ರೆ ಕನ್ನಡದಲ್ಲಿ ಹೇಳಿ ಅಂತೀರಾ, ಮತ್ ಮೈಸೂರು ಭಾಷೆ ಅಂತೀರಾ. ಅಕ್ಕಿನ ತೊಳೆದ್ಬಿಟ್ಟು ಈ ಕಡೆ ಎತ್ತಿಟ್ಕೊಳ್ಳಿ, ನೀರೆಲ್ಲ ಸೋರದು ಅಂತಂದ್ರೆ ಯಾರಿಗ ಗೊತ್ತು, ಕನ್ನಡ ಅಲ್ವಾ ಅದೇನು? ಓಕೆ, ಸೋರ್ ಹಾಕೋದು ಹೇಳಿ. ಸ್ಟ್ರೈನ್ ಮಾಡ್ಕೋತೀವಿ. ಸೋರ್ ಹಾಕೊಳ್ಳೋದು. ಓಕೆ, ಅಕ್ಕಿನ ಸೋರ್ ಹಾಕೊಳ್ಳೋದು, ಆಮೇಲೆ ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಆಯ್ತು ಈ ರೀತಿ ಬಟ್ಟೆ ಮೇಲೆ ಹಾರಾಕೋಬೇಕು. ಹಾರಾಕೊಳ್ಳೋದು. ಓಕೆ, ಅದು ಪೂರ್ತಿಯಾಗಿ ಒಣಗಬಾರದು, ಸ್ವಲ್ಪ ಒದ್ದೆ ಅಂಶ ಅದ್ರಲ್ಲಿ ಇರ್ಬೇಕು. ಇನ್ನ ಆಯ್ತು, ಹಂಗಿರೋವಾಗ್ಲೇ ನಾವು ಅದನ್ನ ಪೌಡರ್ ಮಾಡ್ಕೋಬೇಕು. ಎಲ್ಲಿ ಪೌಡರ್ ಮಾಡ್ಕೋಬೇಕು? ಮನೇಲಿ ಸ್ವಲ್ಪ ಕ್ವಾಂಟಿಟಿ ಮಾಡುವಾಗ ಮನೇಲಿ ಸ್ಮಾಲ್ ಜಾರ್ ಅಲ್ಲೇ ಮಾಡ್ಕೋಬೇಕು. ಎಲ್ಲ ಸಮ ಪ್ರಮಾಣ. ಸ್ವಲ್ಪ ಸಿಹಿ ಕಡಿಮೆ ಬೇಕು ಅಂದ್ರೆ ಬೆಲ್ಲ ಮುಕ್ಕಾಲು ಹಾಕೋಬಹುದು. ಓಕೆ, ಅಂದ್ರೆ ಈಗ ನೀವು 1 ಕಪ್ ತಗೋತೀನಿ. 1 ಕಪ್ ತಗೊಳ್ತಾ ಇದ್ರೆ 1 ಕಪ್ ಬೆಲ್ಲಕ್ಕಲ್ವಾ? ಓಕೆ, ರೆಡಿ. ಇದನ್ನ ಫೈನ್ ಪೌಡರ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಈ ರೀತಿ ಪೌಡರ್ ಮಾಡ್ಕೊಂಡು. ಓಕೆ, ಏನೇನೋ ಮಾಡಿದಿರಿ, ಐಡಿಯಾಗಳೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಾ ಸುಚಿತ್ರಾ ನೀವು? ಈಗ ನೋಡಿ, ನೀವು ಹಸಿಟ್ಟು ಮುಟ್ಟಿದ್ರೆ ಸ್ವಲ್ಪ ಒದ್ದೆ ಅಂಶ ಇದೆ. ಓಕೆ ಮೇಡಮ್, ಈ ರೀತಿ ಇರಬೇಕು. ಪೂರ್ತಿ ಅಕ್ಕಿ ಒಣಗಿರಬಾರ್ದು. ಫಸ್ಟ್ ಸೋರ್ ಹಾಕೋಬೇಕು, ಆಮೇಲೆ ಆರ್ ಹಾಕೋಬೇಕು. ಓಕೆ ಮೇಡಮ್, ನೋಡಿ ಈ ರೀತಿ ಜಡಿ ಹಿಡ್ಕೋಬೇಕಾಗುತ್ತೆ. ಹಿಡ್ಕೊಳ್ಳಿ. ಕೆಂಪಕ್ಕಿ ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ, ಕಜ್ಜಾಯಕ್ಕೆ ಟೇಸ್ಟ್ ಹೆಚ್ಚು ಅಂತ. ಹೌದು, ತುಂಬಾ ಜನ ಹೇಳಿದ್ದಾರೆ. ಇಲ್ಲಾಂದ್ರೆ ಮಾಮೂಲಿ ಅಕ್ಕಿ ತಗೊಂಡ್ರೆ ಸ್ವಲ್ಪ ನಾವು ದೋಸೆಗೆಲ್ಲ ಏನ್ ಬಳಸ್ತೀವಿ, ಅಕ್ಕಿ ದಪ್ಪ ಅಕ್ಕಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಸಣ್ಣ ಅಕ್ಕಿ ಬೇಡ, ದಪ್ಪ ಅಕ್ಕಿ ತಗೊಳ್ಳಿ. ಇದೇನ್ ಬರುತ್ತೆ ಈಗ ತರಿ ಇನ್ನೊಂದ್ಸತಿ ರುಬ್ಬಿ ನಾವು ಪೌಡರ್ ಮಾಡ್ಕೊಂಡು ಮತ್ತೊಂದ್ಸತಿ ನಾವು ಜಡಿ ಹಿಡ್ಕೋಬಹುದು. ಪಾಕ ಮಾಡಕ್ಕೆ ಇಟ್ಬಿಡೋಣ. ಅಂದ್ರೆ ತುಂಬಾ ಜನ ಗೊತ್ತಿದೆ, ತುಂಬಾ ಜನ ಕೆಲವರು ಬೇರೆಯವ್ರನ್ನ ಕರ್ಸ್ಕೊಂಡು ಮನೇಲಿ ಕಜಾಯ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಆ ರೀತಿ ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ಏನಿದೆ ಅದು ಪ್ರೊಸೀಜರ್ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಇಲ್ಲಿ ಇವಾಗ ನಾನು ಪಾಕ ಹೆಂಗ್ ತೋರಿಸ್ತೀನಿ, ಅದೇ ಮೇನ್ ಕಜಾಯ ಬರೋದಕ್ಕೆ. ಓಕೆ, ಏನ್ ಹಾಕೋಣ ಮೇಡಮ್ ಇದಕ್ಕೆ? ನಾನು ಬೆಲ್ಲ ಹಾಕ್ತೀನಿ. ಅಂದ್ರೆ 1 ಬಟ್ಲಷ್ಟು ಅಕ್ಕಿ ತಗೊಂಡಿದ್ರೆ 1 ಬಟ್ಲಷ್ಟು ಬೆಲ್ಲ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ, ಸಮ ಪ್ರಮಾಣದಲ್ಲಿ ಅಂತ ಹೇಳಿದ್ದಾರೆ. ಹೌದು, ಹಾಕೊಳ್ಳಿ. ನೀರ್ ಲೆಕ್ಕ ಏನಿಲ್ಲ, ಇಲ್ಲಿ ಸುಮ್ನೆ ಬೆಲ್ಲ ಮೆಲ್ಟ್ ಆಗೋಷ್ಟು ಅಷ್ಟೇನೆ. ಇದು ಮುಖ್ಯ ತುಂಬಾ. ಸುಮ್ನೆ ಒಂಚೂರು ಬೆಲ್ಲ ಪಾಕ ತೋರಿಸ್ತೀನಿ ಯಾವ ತರ ಅಂತ. ಬಿಡಿ, ನೋಡಿ ಇದಕ್ಕೆ ಹಾಕಿದೀವಲ್ವಾ ಈಗ ಕರೆಕ್ಟ್ ಆಗಿ ಬಂದ್ಬಿಡ್ತು. ಕಡಿಮೆ ಮಾಡ್ಬಿಡಿ ಮೇಡಮ್, ಪೂರ್ತಿ ಕಡಿಮೆ. ನೋಡಿ ಈಗ ಇದಕ್ಕೆ ಏನಂತ ಹೇಳ್ತೀವಿ, ಒಂದು ಉಂಡೆಯಾಗಿ ಬರ್ಬೇಕು, ಸಾಫ್ಟ್ ಬಾಲ್, ಗಟ್ಟಿ ಅಲ್ಲ. ಇದಕ್ಕೆ ಹಿಂಗ್ ಹೋಗಿದ ತಕ್ಷಣ ಕೂತ್ಕೊಂಡ್ಬಿಡುತ್ತೆ, ಪಾಕ ಕರಗ್ತಾ ಇಲ್ಲ. ಇದೇ ಮೇನು. ಫಸ್ಟ್ ಹಾಕ್ಬಿಡಿ, ಆಮೇಲೆ ಅದ್ರ ಕತೆ ಹೇಳೋಣ. ಅದಲ್ಲೇ ಬಿಡಿ, ಇಲ್ಲಿ ಕತೆ ಬೇರೆ ಆಗ್ಬಿಡುತ್ತೆ. ಆಮೇಲೆ ಹಾಕ್ತಾ ಇದೀನಿ. ಹಾಕಿ. ಇನ್ನೊಂಚೂರು ರೆಡಿ ಇರುತ್ತೆ ಹಸಿಟ್ಟು. ಹಸಿಟ್ಟು ನಾವು ಒಂದ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ಬೇಕು. ತೆಳುವಾದ್ರೆ ಇನ್ನೊಂಚೂರು ಹಾಕೋಬಹುದು.
ಓಕೆ ನೋಡಿ ಕರೆಕ್ಟ್ ಆಗಿ ಆಯ್ತು ನಮ್ಗೆ. ಓಕೆ ಕೊಡಿ, ಅಳತೆ ಕರೆಕ್ಟ್ ಆಗಿತ್ತು ಆಫ್ ಅಂದ್ರೆ ಮಾಡ್ಬಿಡಿ, ಆಫ್ ಮಾಡ್ಬಿಡಿ, ಆಫ್ ಮಾಡೋಣ. ಆಫ್ ಮಾಡ್ಬಿಡಿ. ಓಕೆ ಹಸಿದ್ ಹಾಕೋವಾಗ್ಲೇನೆ ಆಫ್ ಮಾಡ್ಕೊಂಡ್ ಬಿಡ್ಬೋದು. ಓಕೆ ಇದಿಷ್ಟು ತೆಳು ಇದೆ ಅಂತ ಏನು ಇದ್ ಮಾಡೋದ್ ಬೇಡ. ಓಕೆ ಪಾಕ ಕರೆಕ್ಟ್ ಆಗಿ ಬಂತು ಅಂದ್ರೆ ಇದು ಸರೋಗುತ್ತೆ ನಮ್ಗೆ. ಓಕೆ ಇದು ನಾವ್ ಈಗ ಮಾಡೋದಿಲ್ಲ, ಇದನ್ನ ಹಾಗೆ ಇಟ್ಬಿಡ್ತೀವಿ. 6 to 8 hours ಇಟ್ರೆ ಚೆನ್ನಾಗಿ ಬರುತ್ತೆ ನಮ್ಗೆ. ಇದು ಗಟ್ಟಿ ಬಂದ್ಬಿಡುತ್ತೆ ನಮ್ಗೆ ಮಾಡೋಷ್ಟರಲ್ಲಿ. ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ತೀನಿ. ಹಾಕಿ. ಓಕೆ ಎಣ್ಣೆ ಹುರ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಹಂಗೆ ಹಾಕ್ಬೋದು. ಇಲ್ಲ, ಎಳ್ಳು ಉರಿಯೋದಿಲ್ಲ ಇದಕ್ಕೆ. ನಾವು ಎಣ್ಣೆಲಿ ಡೀಪ್ ಫ್ರೈ ಮಾಡೋದ್ರಿಂದ ಅದ್ರೊಳಗೆ ಎಣ್ಣೆ ಅದ್ರೊಳಗೆ ಇದಾಗುತ್ತೆ. ನಾವು ಕೆಂಪಕ್ಕಿ ಯೂಸ್ ಮಾಡಿರೋದ್ರಿಂದ ಇದು ಜಾಸ್ತಿ ನಮ್ಗೆ ಕಜಾಯದ ಕಲರ್ ಜಾಸ್ತಿ ಬೇಗ ಬ್ರೌನ್ ಬರುತ್ತೆ ನಮ್ಗೆ. ಅದು ಇಂಪಾರ್ಟೆಂಟ್. ಅದೇನ್ ಪುರಿನೇ ಬಿಳಿಗೆ ಕಂದು ಬಣ್ಣ. ಇದು ಇಟ್ಕೊಳ್ಳಿ, ಇದೊಂದ್ಸತಿ ಹೇಳ್ಬೇಡಣ, ಯಾಕಂದ್ರೆ ತುಂಬಾ ಜನ ಕೇಳೋರೆ ನಮ್ಗೆ ಕರೆಕ್ಟ್ ಆಗಿ ತೋರಿಸಿ ಅಂತ. ಓಕೆ ಈ ಪಾಕನ ನೀರೊಳಗೆ ಹಾಕ್ದಾಗ ಓಕೆ ಅದು ಒಂದು ಸಾಫ್ಟ್ ಬಾಲ್ ತರ ಬರ್ಬೇಕು ನಮ್ಗೆ. ಓಕೆ ಮೇಡಮ್. ಅದಕ್ಕಿಂತ ಗಟ್ಟಿ ಬರಬಾರ್ದು. ಆಯ್ತು ಮೇಡಮ್. ಫಸ್ಟ್ ಟೈಮ್ ನಾವು ಚೆಕ್ ಬೆಲ್ಲದ ಪಾಕ ಕರ್ಗೋಗುತ್ತೆ. ಹೌದು. ಆ ಸ್ಟೇಜ್ ಅಲ್ಲಿ ಇದ್ದಾಗ ಅಕ್ಕಿ ಹಿಟ್ಟು ಹಾಕ್ಬಾರ್ದು. ಓಕೆ ಮೇಡಮ್. ಅದು ಹಿಂಗ್ ಹಾಕ್ದಾಗ ಒಂದು ಉಂಡೆ ಆಗಿ ಬರ್ಬೇಕು ನಮ್ಗೆ. ಆಯ್ತು ಮೇಡಮ್. ಅದು ಉಂಡೆ ಬರೋದು ತುಂಬಾ ಕಲ್ಲಂಗೂ ಇರಬಾರ್ದು. ನಾವೀಗ ಪ್ರೆಸ್ ಮಾಡಿದ್ರೆ ಈ ತರ ಸಾಫ್ಟ್ ಆಗಿರ್ಬೇಕು. ಅದು ಅದೇ ಕಜಾಯದ ಸೀಕ್ರೆಟ್ ಆಫ್ ಕಜಾಯ ಅಷ್ಟೇ, ಅದನ್ನ ಬಿಟ್ರೆ ಇನ್ನೇನಿಲ್ಲ. ಏನ್ ರಾಕೆಟ್. ಮತ್ತೆ ಇದನ್ನ ಇಮಿಡಿಯೇಟ್ ಆಗಿ ಮಾಡಕ್ ಆಗೋದಿಲ್ಲ. ಓಕೆ ಇದು ಬೆಳಗ್ಗೆ ಪಾಕ ತೆಗೆದ್ರೆ ನೀವು ಸಂಜೆ ಅಷ್ಟೊತ್ತಿಗೆ ಮಾಡಬಹುದು. ಮಕ್ಕಳು ಪಟಾಕಿ ಹೊಡೆಯುವಾಗ ಸಂಜೆ ಟೈಮಲ್ಲಿ ಇದನ್ನ ಬೆಳಗ್ಗೆ ನಾವು ತೆಗೆದಿಟ್ಕೊಂಡ್ರೆ ಸಂಜೆಗೆ ಕಜಾಯ ಮಾಡಬಹುದು. ಇವಾಗ ಏನ್ ಮಾಡೋಣ ಹೇಳಿ. ನಾನು ಪಾಕ ರೆಡಿ ಮಾಡಿ ನೆನ್ನೆ ಮಾಡಿದ್ದು ಇವತ್ತು ತಂದಿದ್ದೀರಾ? ನೆನ್ನೆ ಮಾಡಿ ತಂದಿದ್ದೀನಿ. ಬಿಡಿ, ಇಲ್ಲೇ ಇಟ್ಕೊಳ್ತೀನಿ ನಾನು. ಎಣ್ಣೆ ಕಾಯಕ್ಕೆ ಇಟ್ಬಿಡಿ. ಓಕೆ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜೊತೆಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸುಚಿತ್ರಾ ಅವರು ಹೇಳ್ತಾ ಇದ್ದಾರೆ. ತುಪ್ಪದಲ್ಲಿ ಕರೆದಿರುವಂತದ್ದು ತುಂಬಾ ಚೆನ್ನಾಗಿರುತ್ತೆ. ಅದು ದೀಪಾವಳಿ ದಿನ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಶ್ರೀಕೃಷ್ಣ ತುಪ್ಪವನ್ನೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಅದ್ಭುತವಾಗಿರುತ್ತೆ. ದೀಪಾವಳಿಯ ಸ್ಪೆಷಲ್ ಹಾಕ್ಲಾ ಮೇಡಮ್? ಹಾಕಿ. ಎಷ್ಟು ಬೇಕು ಹೇಳಿ ಮೇಡಮ್? ಸ್ವಲ್ಪ ಹಾಕಿ, ಸ್ವಲ್ಪ ತುಪ್ಪದ ಫ್ಲೇವರ್ ಬರೋದಕ್ಕೋಸ್ಕರ ಎಣ್ಣೆ ಜೊತೆ. ಅಲ್ಲ, ಇಲ್ಲಿ ನೋಡ್ತಾ ಇರ್ಬೇಕು ನೀವು. ಸಾಕು ಸಾಕು. ಇಲ್ಲಿ ಸ್ವಲ್ಪ ನಂಗೆ ಕೈ ಫ್ರೀಸ್ ಮಾಡ್ಕೊಳ್ಳೋದು. ತಗೊಳ್ಳಿ. ತುಪ್ಪದಲ್ಲೇ ಕೈ ತುಳಿ ಹೆಂಗ್ ಹಾಕ್ಬಿಟ್ರಿ ಮೇಡಮ್? ಇದು ಒಂದಿನ ಇದೆಯಲ್ಲ ಮೇಡಮ್? ಒಂದಿನ ಇಟ್ಮೇಲೆ ನಮ್ಗೆ ಇಷ್ಟು ಗಟ್ಟಿ ಬರುತ್ತೆ. ಸೇಮ್ ಅದು ಸೇಮ್ ಒಂದೇ ಕಲರ್ ಅಲ್ಲ? ಸೇಮ್ ಟು ಸೇಮ್. ಓಕೆ ಓಕೆ. ತುಪ್ಪದ ಕೈ ಮಾಡ್ಕೊಂಡು ಓಕೆ ಮೇಡಮ್. ಈ ತರ ಉಂಡೆಗಳನ್ನ ಮಾಡ್ಕೊಂಡು ಓಕೆ. ತುಂಬಾ ತೆಳುನೂ ಇಲ್ಲ, ತುಂಬಾ ದಪ್ಪನೂ ಇಲ್ಲ, ಓಕೆ. ಆ ರೀತಿ ತಟ್ಕೋಬೇಕಾಗುತ್ತೆ. ಓಕೆ ಸಾಕಲ್ಲ? ಉಂಡೆಗಳು ಮಾಡ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ತುಪ್ಪದ ಕೈ ಮಾಡ್ಕೊಂಡು ಮಾಡಿ. ಉಬ್ಬುತ್ತಲ್ಲ ಸ್ವಲ್ಪ? ಸ್ವಲ್ಪ ಉಬ್ಬುತ್ತಲ್ಲ? ಉಬ್ಬುತ್ತೆ. ಒಂಚೂರು ಜೋರು ಮಾಡಿ. ಮಾಡ್ಲಾ? ಒಂಚೂರು ಕಾಯ್ಲಿ ಫಸ್ಟ್ ಈಗ. ಓಕೆ. ತಿರ್ಗ್ಸಾ? ಕಜೆ ಎತ್ತವಾಗ ಈಗ ಓಕೆ. ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಇರುತ್ತೆ ಅದರಲ್ಲಿ. ಓಕೆ. ಸ್ವಲ್ಪ. ಜೈ ದೀಪಾವಳಿ. ಓಹೋ, ಅದ್ಭುತವಾದ ರಿಯಲ್ ಕಜ್ಜಾಯ ಬಂತು. ಕೆಲವರು ಮೊದಲು ತೂತೆಲ್ಲ ಮಾಡಾಕ್ತಾರಲ್ಲ? ಅದು ಮಾಡ್ತೀನಿ. ಅದೊಂದೆರಡು ಮಾಡೋಣ, ಇದೊಂದು. ಹೌದಾ? ಎತ್ಬಿಡ್ಲಾ ಮೇಡಮ್? ಎತ್ತಿ ಎತ್ತಿ ಸಾಕು. ಹಂಗೆ ಹೇಳಿದ್ದೆಲ್ಲ ಆ ರೀತಿ ಪ್ರೆಸ್ ಮಾಡಿ. ಆಯ್ತು, ಹೆಂಗೆ ಹೇಳ್ತೀವಿ ಹಂಗೆ ಪ್ರೆಸ್ ಮಾಡೇ ತೆಗಿಬೇಕು. ಅಷ್ಟು ಆಯಿಲ್ ಇದ್ದೇ ಇರುತ್ತೆ. ಹೌದಲ್ಲ? ಸಾಕು, ಸಾಕು, ಸಾಕು. ಪೂರಿ ತರ ಉಬ್ಬಿಡ್ತಾ ಇದೆಯಲ್ರಿ ಇದ್ರೆ? ಏನಾಗಲ್ಲ. ಏನಾಗಲ್ಲ? ನಾವು ಮಧ್ಯದಲ್ಲಿ ಇದು ಮಾಡಿದ್ರೆ, ಹೋಲ್ ಮಾಡಿದ್ರೆ ಹಾ. ಉಬ್ಬೋದಿಲ್ಲ. ಅವಾಗ ಏರ್ ಔಟ್ ಆಗುತ್ತೆ ಅದು. ಈ ರೀತಿ ಗಡಿ ತಡ್ತೀನಿ. ಮಧ್ಯದಲ್ಲಿ ಓಕೆ ಹೋಲ್ ಮಾಡಿ ಸಹ ಮಾಡ್ಬೋದು. ಓಕೆ. ಇದು ತಮಿಳುನಾಡಿನ ಶೈಲಿಯ ಆಯ್ತು ಅಂತ ಹೇಳಿ, ಇದು ಮೈಸೂರು ಶೈಲಿ. ಇದು ಸ್ವಲ್ಪ ಖುಷಿ ಸುಚಿತ್ ಅವ್ರಿಗೆ. ಮೈಸೂರು ಶೈಲಿ ಮಾಡ್ತು. ಸ್ವಲ್ಪ ನೋಡಿ ಮುಖ ಹೆಂಗ್ ಅಗಲ್ಬಿಡುತ್ತೆ. ಓಹೋ, ಅದ್ಭುತ. ಅದು ನಾವು ಸಣ್ಣ ವಯಸ್ಸಿಂದ ಅದೇ ತಿಂದಿರ್ತೀವಿ. ನಮ್ಮ ಮನೆಗಳಲ್ಲಿ ಅದೇ ಮಾಡಿರ್ತಾರಲ್ಲ. ಆಯ್ತು, ಹೆಂಗ್ ಹೇಳ್ತೀರ ಹಂಗೆ ದಪ್ಪ ಉದ್ದಿನೋಡಿ ತರ ಕಾಣ್ತಾರೆ ಅಲ್ವೇನ್ರಿ? ಆಯ್ತು ಬಿಡ್ರಿ, ಹಿಂಗೆ ಹೊತ್ತೀನಿ ಇವಾಗ. ನಿಮ್ ಇಲ್ಲ, ಬೆಂಗಳೂರು ಹಿಂಗೆ ಮಾಡಿ, ಹಿಂಗೆ ಮಾಡಿ. ಪರವಾಗಿಲ್ಲ ಪರವಾಗಿಲ್ಲ. ಒಂದು 3-4 ಹಿಂಗೆ ಮಾಡಿ. ಆಹ್ ಆಹ್, ತೂತು ಇರುವ ಕಜಾಯ. ಈಗ ಬೆಂಗಳೂರು ತರ ಮಾಡೋಣ. ಹಿಂಗೆ ಒತ್ತದ್ ಬೇಡ, ಎಣ್ಣೆನ ಹಂಗೆ ಹಾಕೋಣ. ಸ್ವಲ್ಪ ಎಣ್ಣೆ ಕಂಡ್ರೆ ಇಷ್ಟ ನಮಗೆಲ್ಲ. ಹಾಕೊಳ್ಳಿ. ನಾವು ತಿನ್ಬೇಕಂದ್ರೆ ಪೇಪರಲ್ಲಿ ಎಣ್ಣೆನ ತಕೊಂಡು
ಅದ್ಭುತ ಅದ್ಭುತ. ಕಜ್ಜಾಯ ದೀಪಾವಳಿ ಹಬ್ಬಕ್ಕೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ. ಅದ್ಭುತವಾಗಿರುವಂತಹ ದೀಪಾವಳಿ ನಾಳೆ, ನಾಳಿದ್ದು, ಆಚೆ ನಾಳಿದ್ದು 3 ದಿನದಲ್ಲಿ ಯಾವತ್ತಾರು ಒಂದಿನ ಈ ಕಜ್ಜಾಯ ಮಾಡ್ಲೇಬೇಕು. ಸಾಧ್ಯ ಸಾಯಂಕಾಲ ಮಾಡ್ಕೋಬಹುದು, ಆದ್ರೆ ಮಾಡ್ಕೊಳಕ್ಕಾಗಲ್ಲ. ಪಾಕ ತೆಗೆದು ಇಡಬೇಕು. ನಾಳೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರೆ ಅದ್ಭುತವಾಗಿ ಬರುತ್ತೆ. ಎಷ್ಟೊಂದು ಕಜ್ಜಾಯ, ತೂತಿರೋ ಕಜ್ಜಾಯ, ತೂತಿಲ್ದಿರೋ ಕಜ್ಜಾಯ, ಮೈಸೂರು ಕಜ್ಜಾಯ, ಬೆಂಗಳೂರು ಕಜ್ಜಾಯ ಎಲ್ಲ ಮಾಡಿ ನಮ್ಗೆ ಕೇಳ್ಕೊಟ್ಬಿಟ್ಟಿದ್ದಾರೆ. ಸುಚಿತ್ರಾ ಅವರು ತುಂಬಾ ಈಸಿಯಾಗಿ ಮಾಡಿದ್ರು ಕಜ್ಜಾಯನ. ಹೇಳಿದಲ್ಲ, ತುಂಬಾ ಜನದ ಮಲ್ಲಿ ಕಜ್ಜಾಯ ಚೆನ್ನಾಗಿ ಬರಲ್ಲ. ಅವ್ರ ಅಜ್ಜಿಂಗ್ ಕರಿಬೇಕು, ಅವ್ರ ಅತ್ತೆಂಗ್ ಕರಿಬೇಕು, ಅಯ್ಯೋ ನಮಗ್ ಬರಲ್ಲ, ನೋ ಟೆನ್ಷನ್. ಸಿಕ್ಕಾಪಟ್ಟೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ಇನ್ನೊಂದ್ಸರಿ ತೋರಿಸ್ಕೊಡ್ತೀವಿ. ಏನಿಲ್ಲ, ಬರೀ ಸೋರ್ ಹಾಕೊಳ್ಳೋದು, ಆರ್ ಹಾಕೊಳ್ಳೋದು ಮಾಡಿದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಕಜ್ಜಾಯ ಇರುತ್ತೆ. ಓಕೆ, ಸುಚಿತ್ರಾ ಅವರು ಯಾವ ರೀತಿ ಸೋರ್ ಹಾಕಿದ್ರು, ಯಾವ ರೀತಿ ಆರ್ ಹಾಕಿದ್ರು ಮತ್ತೊಮ್ಮೆ ತೋರಿಸ್ತೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ದೀಪಾವಳಿ ಕಜ್ಜಾಯ ಮಾಡ್ಕೊಳ್ಳಿ. ಕಜ್ಜಾಯ ಮಾಡುವ ವಿಧಾನ: 1 ಕಪ್ ನೆನೆಸಿದ ಕೆಂಪು ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಜರಡಿ ಹಿಡಿದುಕೊಳ್ಳಿ. ಪ್ಯಾನ್ಗೆ 1 ಕಪ್ ಬೆಲ್ಲ, ನೀರು ಹಾಕಿ ಪಾಕ ಮಾಡಿ ಜರಡಿ ಹಿಡಿದ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬಿಳಿ ಎಳ್ಳು ಸೇರಿಸಿ ಕಲಸಿ 6 ರಿಂದ 8 ಗಂಟೆಗಳ ಕಾಲ ತಣ್ಣಗಾಗಲು ಬಿಡಿ. ಈ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿ ತುಪ್ಪ ಸವರಿದ ಬಾಳೆ ಎಲೆಯ ಮೇಲೆ ತಟ್ಟಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಸಿಹಿಯಾದ ಕಜ್ಜಾಯ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ, ಏನ್ ಟೇಸ್ಟ್ ಮಾಡಿದ್ರಿ? ತುಂಬಾ ಇಷ್ಟಿಷ್ಟು ಬಂದ್ರೆ ಸಾಕು. ಏನ್ ಟೇಸ್ಟ್ ಮಾಡೋದು ಬೇಕೆಲ್ಲ ಚೆನ್ನಾಗಿರುತ್ತೆ ಅಂತ ನಮ್ಗೆ ಏನಂತೀರಾ ನೀವು? ರುಚಿ ಹೇಳ್ಬೇಕು. ಏನೇ ಆದ್ರೂ ಏನ್ ಖಾರ ಅಂತೂ ಇರಲ್ಲ, ಸಪ್ಪೆ ಅಂತೂ ಆಗಿರಲ್ಲ. ಸಮ ಪ್ರಮಾಣದಲ್ಲಿ ನಾವು ಅಕ್ಕಿ ಮತ್ತೆ ಬೆಲ್ಲ ಹಾಕೊಂಡಿದ್ವಿ. ಪಾಕ ಚೆನ್ನಾಗಿ ಬಂದಿರೋದ್ರಿಂದ, ಅದು ತುಪ್ಪದಲ್ಲಿ ಕರೆದಿರೋದ್ರಿಂದ ಬಾಯಿ ರುಚಿಯಾಗಿ ಚೆನ್ನಾಗಿರುತ್ತೆ. ಏನೀಗ ರುಚಿ ನೋಡಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಆದ್ರೂ ಎಷ್ಟೊಂದು ಚೆನ್ನಾಗಿ ಜೋಡಿಸಿದಿರಾ. ಹೆಂಗ್ ರುಚಿ ನೋಡೋದು ಅಂತ ಬೇಜಾರಾಗ್ತದೆ. ನೋಡ್ಬೋಣ ಅಂತೀರಾ? ನೋಡಿ, ಇರ್ಬೇಕು. ಸ್ವಲ್ಪ ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಅದೇ ಕಜ್ಜಾಯ. ಅದ್ಭುತ. ಆಚೆನು ತುಂಬಾ ಮೆತ್ತಿಗೆ ಇರಬಾರ್ದು, ಸ್ವಲ್ಪ ಕ್ರಿಸ್ಪಿ ಇದು, ಒಳಗಡೆ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಅದ್ಭುತ. ತಿಂತೀರಾ? ಬೇಡವೇ? ಬೇಡ, ತುಪ್ಪ ಹಾಕೊಂಡೆ? ಹೇಗಿರುತ್ತೆ? ತುಪ್ಪ ಹಾಕೊಂಡೆ? ಹೇಗೆ ಹೊರಗಡೆಯಿಂದ ಸೌಂಡ್ ಬರ್ತಾ ಇದೆ, ಕ್ರಿಸ್ಪಿ ಆಗಿದೆ, ತಿಂತಾ ಇದೆ. ಕೇಳಿಸ್ಬಿಡ್ತಾ? ಒಳಗಡೆ ಅಷ್ಟೇ ಮೆತ್ತಗೆ ಇರುತ್ತೆ, ಸಾಫ್ಟ್ ಆಗಿದೆ. ಸರಿಯಾದ ಸಿಹಿ, ಪರ್ಫೆಕ್ಟ್ ಆಗಿದೆ. ಉಚಿತ ಅವ್ರ ಕೈ ಅಡಿಗೆ ತೋರಿಸಿ ನಾವು ಪರ್ಫೆಕ್ಟ್ ಅಡಿಗೆ ಕಲಿತಾ ಇದೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಹೌದು. ಏನಕ್ಕೆ ಅಂತ ನನ್ಗೆ ಅವಾಗ ಗೊತ್ತಾಗ್ತಾ ಇರುತ್ತೆ. ಕಜ್ಜಾಯ ಚೆನ್ನಾಗಿ ಬಂತಲ್ಲ, ಕಜ್ಜಾಯ ಚೆನ್ನಾಗಿ ಬಂದ್ರೆ ಮಿಕ್ಕಿದೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಅಂತ ನಂಬಿಕೆ ನನಗೆ. ಯಾಕಂದ್ರೆ ಕಜ್ಜಾಯದ ಅವಸ್ಥೆ ಅಲ್ಲಿಗೆ ನೀವು ಇಷ್ಟು ದಿನ ನೋಡಿದ್ದೆಲ್ಲ, ಇವಾಗ ಕಜ್ಜಾಯ ನೋಡಿ ಈ ರೀತಿ ಹೇಳ್ತಾ ಇದ್ದೀವಿ. ಇಲ್ಲ, ಕಜ್ಜಾಯ ನೋಡಿದಾಗ ಅನಿಸ್ತು ಅಂತ. ಓಕೆ, ನೀವು ಅಂದ್ರೆ ಕಜ್ಜಾಯ ಮಾಡೋದ್ ಕಷ್ಟ, ಪರ್ಫೆಕ್ಟ್ ಆಗಿ ಬಂದಿದೆ. ಎಸ್ ಅಷ್ಟೇನೆ. ಇದು ಕಜ್ಜಾಯ ಏನೋ ಆಯ್ತು, ಫಟಾಫಟು ನೀವೇ ಮಾಡ್ತೀರಂತ ಏನ್ ಮಾಡ್ತೀರಾ? ಹೌದು, ಕಜ್ಜಾಯ ಮಾಡಕ್ ಬರ್ದೇ ಹೋದ್ರು ಸಜ್ಜಪ್ಪ ಮಾಡ್ಕೋಬಹುದು. ನೀವ್ ಹೇಳೋದ್ ಹೆಂಗಾಯ್ತು? ಅದು ತುಂಬಾ ರುಚಿಯಾಗಿರುತ್ತೆ. ಚಿಕನ್ ಮಾಡದೇ ಇರೋ ಪರವಾಗಿಲ್ಲ, ಮಟನ್ ಮಾಡ್ಕೋಬಹುದು ನಂಗಿತ್ತು. ಇಲ್ಲ, ಅದು ನಮ್ಮ ಟ್ರೆಡಿಷನಲ್ ಅಡಿಗೆ, ಅದನ್ನು ಸಜ್ಜಪ್ಪನ? ಸ್ವೀಟ್, ಅದು ಸಜ್ಜಪ್ಪ. ಅದು ಹಿಂಗೆ ಹೇಳ್ಬೋದು. ಚೆನ್ನಾಗಿರುತ್ತೆ, ಅದು ರುಚಿ ಬೇರೆ. ಓಕೆ, ಸಜ್ಜಪ್ಪ ಮಾಡ್ಕೊಂಡು ತಗೊಂಬನ್ನಿ. ಅದೇನೋ ಆರ್ ಹಾಕೊಂಡು, ಸೋರ್ ಹಾಕೊಂಡು, ಒಂದ್ರಿ ಹಿಡ್ಕೊಂಡು ತಗೊಂಬನ್ನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರು. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಆರೋಗ್ಯದ ಅಡುಗೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ಆರೋಗ್ಯದ ಕ್ರಮಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ಆಹಾರದ ಕ್ರಮಗಳನ್ನ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರೂಜಿಯವರು. ಬಾಲಕೃಷ್ಣ ಗುರೂಜಿಯವರೇ ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ ಸರ್. ಗುರೂಜಿ ನಮಸ್ಕಾರ. ಇನ್ನೇನು ನಾಳೆಯಿಂದ ಹಬ್ಬ ಶುರು ಆಗುತ್ತೆ. ನಾಳೆ ಹಬ್ಬಕ್ಕೆ ಏನಾದ್ರು ವಿಶೇಷವಾಗಿ ಶುರು ಮಾಡಬೇಕು. ನಾಳೆ, ನಾಳದು, ಆಚೆ 3 ದಿನ ಅದ್ಭುತವಾದ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದೀವಿ. ಹಬ್ಬ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ತಿನ್ನೋದು ಜಾಸ್ತಿ ಆಗುತ್ತೆ, ಆರೋಗ್ಯ ಕೆಡ್ಸ್ಕೊಳ್ಳೋದೇ ಜಾಸ್ತಿ. ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋದು ಕಡಿಮೆನೇ ಇರುತ್ತೆ, ನಾವೇನೋ ಹೇಳ್ಕೋಬೇಕಷ್ಟೇನೆ. ಆದ್ರೂ ನೀವು ಆರೋಗ್ಯದ ಅಡುಗೆನಲ್ಲಿ ಏನ್ ವಿಶೇಷವಾಗಿ ತೋರಿಸ್ಬೇಕು ನಾಳೆಯಿಂದ, ಅದು ನಾಳೆ ವಿಚಾರ. ಆದ್ರೂ ಇವತ್ತು ತುಂಬಾ ಜನ ಫೋನಲ್ಲಿ ಬೇರೆ ಮಾತಾಡ್ಬೇಕು ಅಂತ ಕಾಯ್ತಾ ಇದಾರೆ. ನಾವು ಗುರೂಜಿ ಇದ್ರೆ ಮಾತಾಡ್ಬೇಕು ಡಿಸೈಡ್ ಮಾಡಿದ್ದಾರೆ. ಓಕೆ, ಫೋನ್ ಮಾಡಿ ಅಂತ ಹೇಳಿದೀನಿ. ನೀವೇನ್ ಮಾಡ್ತಾ ಇದ್ದೀರಿ? ಕರಿ ಎಳ್ಳಿನ ಚಟ್ನಿ. ಕರಿ ಎಳ್ಳಿನ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಕರಿ ಎಳ್ಳು, ಹುರಿಗಡಲೆ, ಸ್ಟೀವಿಯಾ ಎಲೆ, ಒಣ ಕೊಬ್ಬರಿ ತುರಿ, ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಉಪ್ಪು. ಸೊ ಫಸ್ಟ್ ಇದನ್ನ ಲೈಟ್ ಆಗಿ ಹುರ್ಕೋಬೇಕಾ ಗುರೂಜಿ? ಸ್ವಲ್ಪ ಹುರ್ಕೊಳ್ಳೋಣ. ಕರಿ ಎಳ್ಳಿನ ಚಟ್ನಿ ಅಲ್ಲ? ಹೌದು. ಇದನ್ನು ಒಳ್ಳೇದಾ ಗುರೂಜಿ? ಇದು ಕರಿ ಎಳ್ಳು? ಹೌದು, ತುಂಬಾ ಒಳ್ಳೇದು. ಓಕೆ, ಕರಿ ಎಳ್ಳನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ರುಬ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತಲ್ಲ ಗುರೂಜಿ? ಹಸಿ ವಾಸನೆ ಇರೋಲ್ಲ. ಓಕೆ, ಸಾಕು. ಸಾಕಲ್ಲ? ಹಾಕೋಣ. ಸೊ ಮಿಕ್ಸರ್ಗೆ ಹಾಕೊಳ್ಳೋಣ. ಸೊ ಫಸ್ಟ್ ಸ್ವಲ್ಪ ಹುರುಗಡ್ಲೆ ಹಾಕ್ತೀನಿ. ಹಾಕಿ ಹಾಕಿ ಸ್ಟೀವಿಯಾ ಹಾಕೋಣ. ಹಾಕಿ ಹಾಕಿ ಸಿಹಿಗೋಸ್ಕರ
ಸಿಹಿಗೋಸ್ಕರ. ಸಕ್ಕರೆಗೆ ಬದಲು ಉಪಯೋಗಿಸುವಂತ ಸಿಹಿಯ ಒಂದು ಗಿಡ ಅದು. ಆ ಗಿಡ ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ, ಎಲ್ಲಾ ಕಡೆ ಸಿಗುತ್ತೆ. ಅದನ್ನ ಮನೆಯಲ್ಲಿ ಪಾಟಲ್ ತಂದು ಹಾಕೊಂಡ್ರೆ ಸಿಹಿ ತಿನ್ಬೇಕು ಅನಿಸ್ದಾಗ ಡಯಾಬಿಟಿಸ್ ಅದನ್ನ ಬಾಯ್ಲಿ ಹಾಕೊಂಡ್ರೆ ಸಿಹಿ ತಿಂದಾಗೂ ಇರುತ್ತೆ. ಕೆಟ್ಟು ಸಿಹಿ ಗಿಡ ತಿಂದ್ರೆ ಗೊತ್ತಾಗುತ್ತೆ, ಬಟ್ ಆರೋಗ್ಯದ ಮೇಲೆ ಯಾವುದೇ ರೀತಿ ಪರಿಣಾಮಗಳನ್ನ ಬೀರೋದಿಲ್ಲ. ಒಣ ಕೊಬ್ಬರಿ, ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಓಕೆ, ಮೆಣಸಿನ್ಕಾಯಿ, ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಹಾಕಿ ಹಾಕಿ ಹಾಕು. ಹುರ್ಕೊಂಡಿರುವಂತಹ ಕರಿ ಎಳ್ಳು, ಒಂದಿಷ್ಟು ಉಪ್ಪು ಹಾಕೋಣ ರುಚಿಗೆ, ಸ್ವಲ್ಪ ನೀರು ಹಾಕೋಣ. ಹಾಕಿ ಹಾಕಿ. ಓಹೋ, ಒಳ್ಳೆ ಚಟ್ನಿ. ಕಲ್ಲರ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಕರಿ ಎಳ್ಳು ಚಟ್ನಿ, ಕರಿ ಎಳ್ಳಿನಿಂದ ಮಾಡ್ತಕ್ಕಂಥ ಚಟ್ನಿ. ಉಚ್ಚಲ್ ಚಟ್ನಿ ಬೇರೆ, ಇದು ಎಳ್ಳಿನಿಂದ ಮಾಡಿರುವಂಥದ್ದು. ಯೂಶಲಿ ಎಳ್ಳಿಂದ ಚಟ್ನಿ ಮಾಡಿದ್ರೆ ನಾವು ಕೇಳಿಲ್ಲ. ಬಿಳಿ ಎಳ್ಳು ನಾವು ಏನಾದ್ರು ಸಂಕ್ರಾಂತಿ ಯೂಸ್ ಮಾಡ್ತೀವಿ, ಎಳ್ಳು ಕೊಡ್ತೀವಿ, ಸುಮ್ಮನೆ ಹಾಕ್ತೀವಿ. ಇಲ್ಲಾಂದರೆ ಏನದು ಸಾಧಾರಣವಾಗಿ ಒಬ್ಬಟ್ಟು ಗಿಬ್ಬಟ್ಟು ಮಾಡ್ತೀವಿ, ಕಾಯಿ ಒಬ್ಬಟ್ಟು ಥರ ಅದು ಮಾಡ್ತೀವಿ ಅಷ್ಟೇ. ಇಲ್ಲಿ ನಾವು ಚಟ್ನಿಯನ್ನು ಮಾಡಿದ್ದೀವಿ, ಜೊತೆಗೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಯಾವುದೇ ದೋಸೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಪಲ್ಯ, ಇದು ಚಟ್ನಿ ರೊಟ್ಟಿಗೆ ಮಾತ್ರ ಅದ್ಭುತವಾಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಓಕೆ, ನೀವು ಇದನ್ನ ಗುರೂಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಕರಿ ಎಳ್ಳಿನ ಚಟ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕರಿ ಎಳ್ಳು ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿಗಡಲೆ, ಸ್ಟೀವಿಯಾ ಎಲೆ, ಒಣ ಕೊಬ್ಬರಿ ತುರಿ, ಹುಣಸೆಹಣ್ಣು, ಒಣ ಮೆಣಸಿನಕಾಯಿ, ಹುರಿದ ಕರಿ ಎಳ್ಳು, ಉಪ್ಪು, ನೀರು ಸೇರಿಸಿ ಗ್ರೈಂಡ್ ಮಾಡಿದರೆ ಕರಿ ಎಳ್ಳಿನ ಚಟ್ನಿ ಸವಿಯಲು ಸಿದ್ಧ. ಓಕೆ ಗುರುಜಿ, ಅದ್ಭುತವಾಗಿರುವಂತ ಕರಿ ಎಳ್ಳಿನ ಚಟ್ನಿನ ಮಾಡ್ಕೊಟ್ಟಿದ್ದೀರಾ. ಇದು ರುಚಿ ನೋಡೇ ಬಿಡ್ತೀನಿ ಫಸ್ಟ್ ನಾನು. ಪ್ಲೀಸ್ ಪ್ಲೀಸ್ ನೀವು ಸ್ವಲ್ಪ ಕಲಿಸ್ಕೊಂಡು ತಿನ್ನಿ, ಯಾಕೆಂದ್ರೆ ಅದು ಬೇರೆ ಇದು ಬೇರೆ ಇದ್ರೆ ಅದೇನೋ ದಮ್ ಅಂತ ಮಾಡ್ತಿರಲ್ಲ, ಆ ಥರ ಆಗ್ಬಿಟ್ರೆ ಕಷ್ಟ ಇದು. ಅದ್ಭುತವಾಗಿದೆ, ಮಾತಾಡ ಇಲ್ಲ. ತುಂಬಾ ಚೆನ್ನಾಗಿದೆ ಕರಿ ಎಳ್ಳಿನ ಚಟ್ನಿ, ತುಂಬಾ ಅದ್ಭುತವಾಗಿದೆ. ಈ ಕರಿ ಎಳ್ಳಿನ ಉಪಯೋಗ ತಿಳ್ಕೊಳ್ಳೋದಕ್ಕಿಂತ ಮೊದಲು ಮೋಸ್ಟ್ ಒಂದು ಕಾಲ್ ಬರ್ತಾ ಇದೆ. ಆಲ್ ರೈಟ್, ಅವರು ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಓಕೆ. ಹಲೋ ಹಲೋ, ನಮಸ್ಕಾರ, ಏನ್ ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ ಅವರೇ, ಎಲ್ಲಿಂದ? ಸರ್, ಬಗಲ್ಗುಂಟೆಯಿಂದ. ಬಗಲ್ಗುಂಟೆ. ಮಂಜುಳಾ ಅವರೇ, ಯಾರ ಜೊತೆ ಮಾತಾಡ್ಬೇಕಾಗಿತ್ತು? ಸರ್, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಗುರುಜಿ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು ಸರ್. ಖಂಡಿತ ಗುರುಜಿಯವರು ನೀವು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದಾರೆ. ದಯವಿಟ್ಟು ಗುರುಜಿ ಹತ್ರ ಮಾತಾಡ್ಬೋದು. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ. ಗುರುಜಿ, ನಮ್ಗೆ ಈಗ ರೀಸೆಂಟ್ ಆಗಿ ಒಂದು 2.5 year ಆಯ್ತು ಮ್ಯಾರೇಜ್ ಆಗಿ. ಸೊ ಮ್ಯಾರೇಜ್ ಆಗಿ ಒಂದು 20 days ಆದ್ಮೇಲೆ ನಮ್ಗೆ ತಲೆ ಸುತ್ತೆಲ್ಲ ಈ ತರ ಬರ್ತಾ ಇತ್ತು. ಹೋಗಿ ಚೆಕ್ ಮಾಡ್ಸಿದಕ್ಕೆ BP ಅಂತ ಬಂತು. ಮತ್ತೆ ನೆಕ್ಸ್ಟ್ ಮಂತ್ ಹೋಗಿ ಇನ್ನೊಂದ್ಸಲ ಚೆಕ್ ಮಾಡ್ಸೋಣ ಅಂದ್ರೆ ಅದೇ ಕನ್ಸೀವ್ ಆಗಿದೆ, ಹಂಗೆ ಕಂಟಿನ್ಯೂ ಆಯ್ತು. ಸೊ ಪ್ರೆಗ್ನೆಂಟ್ ಆಗಿರೋದ್ರಿಂದ BP ಬಂದಿದೆ ಅಂತ ನಾವ್ ಅನ್ಕೊಂಡ್ರೆ ಅದು ಕಂಟಿನ್ಯೂಸ್ ಆಗಿ ಹಂಗೆ ಆಗ್ತಿದೆ. ಮತ್ BP ಟ್ಯಾಬ್ಲೆಟ್ ತಗೊಂಡ್ರು ಕಂಟ್ರೋಲ್ ಆಗೋದಿಲ್ಲ. ಮತ್ತೆ ವೀಸಿಂಗ್ ಪ್ರಾಬ್ಲಮ್ ಇದೆ ನನ್ಗೆ, ಹುಟ್ಟಿದಾಗಿಂದನೂ ವೀಸಿಂಗ್ ಪ್ರಾಬ್ಲಮ್ ಇದೆ. ಯಾವುದೇ ತರದ ಮೆಡಿಸಿನ್ಸ್ ತಗೊಂಡ್ರು ಕಡಿಮೆ ಆಗೋದಿಲ್ಲ ಗುರುಜಿ. ಅದಕ್ಕೆ ನಿಮ್ಮಿಂದ ಪರಿಹಾರ ಸಿಗುತ್ತೆ ಅಂತ ಕಾಲ್ ಮಾಡಿದೆ ಗುರುಜಿ. ಪರಿಹಾರ ಸಿಕ್ಕೋ ಸಾಧ್ಯತೆ ಇದೆ. ಈಗ ನನ್ನ ಅನಿಸಿಕೆ ಪ್ರಕಾರ ಸುಮಾರು ಒಂದು 30-40 ಭಾಗದ ತೊಂದರೆ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಇನ್ನೊಂದು ಸ್ವಲ್ಪ ಭಾಗ ಪ್ರೇತ ಬಾಧೆನೂ ಇದ್ದಂಗೆ ಅನ್ಸುತ್ತೆ. ಇದನ್ನ ನೀವು ಸರಿ ಮಾಡ್ಕೊಂಡಾಗ ನನ್ನ ಅನುಭವದ ಪ್ರಕಾರ ನಿಮ್ಮ ವೀಸಿಂಗು, ಬ್ಲಡ್ ಪ್ರೆಷರ್ ಇವೆಲ್ಲವೂ ಸರಿ ಮಾಡ್ಕೊಳಕ್ ಸಾಧ್ಯ. ನೀವೇನ್ ಮಾಡ್ಬೇಕು, ನೀವು ಒಬ್ರು ಅಥವಾ ಇಬ್ರು ಸಹಾಯಕರು, ಒಟ್ಟು 3 ಜನ, 3 ಭಾಗದ ರೇಖಿ, 2 ಭಾಗದ ಹಿಪ್ನಾಸಿಸ್ ಅನ್ನೋ ಕ್ಲಾಸ್ ಕಲ್ತ್ಕೊಳ್ಳಿ. ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಪ್ರೇತಾತ್ಮನ ನಿಮಗೆ ನೀವೇ ತೆಕ್ಕೊಳ್ಳೋದು ಹೇಗೆ, ಹಿಂದಿನ ಜನ್ಮನ ಕನಸಲ್ಲಿ ನೋಡಿ ಸರಿ ಮಾಡ್ಕೊಳ್ಳೋದಿಲ್ಲ ಹೇಳ್ಕೊಡ್ತೀನಿ. ಅದನ್ನ ಕಲ್ತು ಮನೇಲೆ 1-2 ತಿಂಗಳು ಅಭ್ಯಾಸ ಮಾಡಿ. ಹಾಗೆ ಗುಣ ಕಂಡ್ರೆ, ಇಂಪ್ರೂವ್ಮೆಂಟ್ ಕಂಡ್ರೆ ಕಂಟಿನ್ಯೂ ಮಾಡಿ. ಇಂಪ್ರೂವ್ಮೆಂಟ್ ಕಾಣಿಸ್ತಿದ್ರೆ ನನ್ನ ಹತ್ರ ಬನ್ನಿ, ನಾನು ನನ್ನ ವಿದ್ಯಾರ್ಥಿಗಳ ಮುಖಾಂತರ ನಿಮ್ಮನ್ನ ನಿಮ್ಮ ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಈ ಬ್ಲಡ್ ಪ್ರೆಷರ್ ಮತ್ತು ಈ ವೀಸಿಂಗ್ ಪ್ರಾಬ್ಲಮ್ ಏನ್ ಕಾರಣ ನೋಡಿ ಸರಿ ಮಾಡಿಸ್ಕೊಡೋದು ಇದೆಲ್ಲ ನಾನು ಮಾಡಿಸ್ಕೊಡ್ತೀನಿ. ಇದ್ರ ಜೊತೆ ವರ್ಮ ಚಿಕಿತ್ಸೆ ಅಂತ ನಾನು ಮಾಡ್ತೀನಿ.
ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ 100ಕ್ಕೆ 95 ಜನಕ್ಕೆ ನಿಜವಾಗ್ಲೂ 100% ಗುಣ ಆಗೋ ಸಾಧ್ಯತೆ ಇದೆ. ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ನೀವು ಬಂದ್ರೆ ಮಾಡಕ್ಕಾಗತ್ತೆ ಅಂತ ನನ್ನ ಅನಿಸಿಕೆ. ಬನ್ನಿ ನಾವು ಮಾಡೋಣ. ಥ್ಯಾಂಕ್ ಯು ಗುರುಜಿ. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹಾ ಸರ್. ಏನೇ ಸಮಸ್ಯೆಗಳು ಖಾಲಿ ಆಗುತ್ತೆ, ವಾಸಿ ಆಗುತ್ತೆ. ಡೋಂಟ್ ವರಿ, ಆರಾಮಾಗಿರಿ. ಸರ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ಪ್ರೋಗ್ರಾಮ್ ಮುಂದುವರಿಸ್ತಾ ಇರಿ ಸರ್. ಥ್ಯಾಂಕ್ ಯು ಮೇಡಮ್. ನೀವೆಲ್ಲ ನೋಡ್ತಾ ಇದ್ರೆ ಕಾರ್ಯಕ್ರಮ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ಮಿಸ್ ಮಾಡಲ್ಲ ಸರ್. ಓಕೆ, ಥ್ಯಾಂಕ್ ಯು ಮಂಜುಳಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ ಸರ್. ಓಕೆ ಗುರುಜಿ, ಈ ಕರಿ ಎಳ್ಳಿನ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿ. ಬಹಳ ಒಳ್ಳೆಯ ಪದಾರ್ಥ. ಸಾಧಾರಣ ನಾನು ವೆಜಿಟೇರಿಯನ್, ನಾನು ಹಾಲು ಕುಡಿಯಲ್ಲ, ಅದು ಕುಡಿಯಲ್ಲ, ಮೊಟ್ಟೆ ತಿನ್ನಲ್ಲ ಅಂತಂದ್ರೆ ಕೇಳೋ ಪ್ರಶ್ನೆ ನೆಕ್ಸ್ಟ್, ಪ್ರೋಟೀನ್ ಎಲ್ಲಿಂದ ಬರುತ್ತೆ ನಿಂಗೆ ಅಂತ ಕೇಳ್ತಾರೆ. ಹೌದು, ಇನ್ಕ್ಲೂಡಿಂಗ್ ಡಾಕ್ಟರ್ಸ್. ಹೌದು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಗೊತ್ತಿದೆ, ಆದ್ರೂ ಈ ಪ್ರಶ್ನೆ ಕೇಳ್ತಾರೆ ಅವರು. ಈ ಎಳ್ಳಲ್ಲಿ ಆ ಪ್ರೋಟೀನ್ ಇದೆ. ಓಹೋ, ದೇಹ ಆರಾಮಾಗಿ ಜೀರ್ಣ ಮಾಡ್ಕೊಳಕ್ಕಾಗುವಂತಹ, ಡೈಜೆಸ್ಟ್ ಮಾಡ್ಕೊಳಕ್ಕಾಗುವಂತಹ ಪ್ರೋಟೀನ್, ದೇಹ ಅಬ್ಸಾರ್ವ್ ಮಾಡ್ಕೊಳಕ್ಕಾಗುವಂತಹ ಪ್ರೋಟೀನ್ ತುಂಬಿದೆ. ಇದ್ರೊಳಗೆ 20% ಅಷ್ಟು ಪ್ರೋಟೀನ್ ಇದರಲ್ಲಿ ಇದೆ. ಓಕೆ, 20%. ಓಕೆ ಗುರುಜಿ. ಇದರಲ್ಲಿ ಬೇಕಾದಷ್ಟು ಮೆಗ್ನೀಷಿಯಂ ಇದೆ. ಓಕೆ ಗುರುಜಿ. ಹಾಗಾಗಿ ಈ ಡಯಾಬಿಟೀಸ್ ಇದೆಯಲ್ಲ, ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಹೈಪರ್ಟೆನ್ಸಿವ್ ಡಯಾಬಿಟೀಸ್ ಆ ಥರಗೆಲ್ಲ ಅನುಕೂಲ ಆಗುತ್ತೆ. ಬ್ಲಡ್ ಪ್ರೆಷರ್ ಬಿಕಾಸ್ ಆಫ್ ಮೆಗ್ನೀಷಿಯಂ ಅದು ಕಂಟ್ರೋಲ್ಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಅದೆಂಥದೋ ಫೈಟೋಸ್ಟೆರೋಲ್ ಅಂತ ಎಂಥದೋ ಒಂದು ಅದರಲ್ಲಿ ಇದೆ. ಅದರಿಂದ ಕೊಲೆಸ್ಟ್ರಾಲ್ ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೂ ಇದರಿಂದ ಆಗತ್ತೆ. ಮತ್ತು ಹಾರ್ಟ್ ಆರೋಗ್ಯ, ಓಕೆ, ಹಾರ್ಟಿನ ಆರೋಗ್ಯ, ಆಂಟಿ ಆಕ್ಸಿಡೆಂಟ್ಸ್ ಇದೆ, ಆಂಟಿ ಇನ್ಫ್ಲಮೇಟ್ರಿ ಇದೆ. ಆಮೇಲೆ ಆರೋಗ್ಯವಾದ ಹೃದಯಕ್ಕೋಸ್ಕರ ಇದು ಬಹಳ ಅನುಕೂಲ ಆಗುತ್ತೆ. ಎಗೈನ್ ಇದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದಕ್ಕೂ ಇದು ಬಹಳ ಅನುಕೂಲಕಾರಿ. ಹೀಗೆ ಮೋಸ್ಟ್ ಇಂಪಾರ್ಟೆಂಟ್, ಈ ರೇಡಿಯೋ ಆಕ್ಟಿವಿಟಿ ಅಂತ ಜಾಗದಲ್ಲೆಲ್ಲ ಓಕೆ, ನಮ್ಮ DNA ಡ್ಯಾಮೇಜ್ ಆಗ್ಬಿಟ್ರೆ ಓಕೆ, ಅದನ್ನ ರೆಕ್ಟಿಫೈ ಮಾಡೋಕ್ಕೆ ಅಥವಾ ಪ್ರೊಟೆಕ್ಟ್ ಮಾಡೋಕ್ಕೆ, ರೇಡಿಯೇಷನ್ ಇಂದ DNA ಏನು ಹಾಳಾಗೋಗುತ್ತೋ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಬೇಕಾಗಿರುವಂಥ ಗುಣ ಈ ಒಂದು ಎಳ್ಳಲ್ಲಿದೆ ಅಂತಲೂ ಹೇಳ್ತಾರೆ. ಹೀಗಾಗಿ ವೆರಿ ಬ್ಯೂಟಿಫುಲ್ ಸ್ಟಫ್ ಎಳ್ಳು. ಕರಿ ಎಳ್ಳು ನೋಡ್ದೇನ್ರಿ, ಕರಿಗಿದ್ರು ಎಷ್ಟೊಂದು ಪವರ್ಫುಲ್ ಇದು. ಥ್ಯಾಂಕ್ ಯು ಗುರುಜಿ. ಇಷ್ಟೊಂದು ಗುಣಗಳಿದೆ ಅನ್ಬೇಕಂದ್ರೆ ಇನ್ನೇನು ನಾವು ಬರೀ ಯಾವಲ್ಲ ಒಂದ್ಸರಿ ಅಮಾಸೆ ಪೌರ್ಣಮಿಗೆ ಉಪಯೋಗಿಸ್ಕೊಳ್ಳೋದು ಬೇಡ. ಈ ಥರ ಚಟ್ನಿ ಮಾತ್ರ ಸೂಪರ್ ಆಗಿದೆ. ಖಂಡಿತವಾಗ್ಲೂ ನಿಮ್ಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಗುರುಜಿ. ಇವೆಲ್ಲ ಪ್ರತಿನಿತ್ಯ ತಿನ್ಬೇಕು. ಹೇಳ್ದಂಗೆ ಅಮಾವಾಸ್ಯೆಗೆ ಒಂದ್ಸಲಿ, ಪೂರ್ಣಿಮೆಗೆ ಒಂದ್ಸಲಿ ಮಾಡಿ ಏನು ಸುಖ. ನಾಳೆ ರಿಸಲ್ಟ್ ಬರಲ್ಲ, ಮಣ್ಣು ಬರಲ್ಲ. ರೆಗ್ಯುಲರ್ ಆಗಿ 40 ವರ್ಷ 50 ವರ್ಷ ಅದೇನೇನೋ ತಿಂದು ಹಾಳು ಮಾಡ್ಕೊಂಡಿರೋ ದೇಹಕ್ಕೆ ಒಂದೇ ಸರಿ ಒಂದ್ ದಿನದಲ್ಲಿ ಆಗೋಂದ್ರೆ ಆಗತ್ತೇನೋ? ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಎಸ್, ಥ್ಯಾಂಕ್ ಯು ಗುರುಜಿ. ಈ ತರ ಒಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ. ಸಾಕಷ್ಟು ಜನ ಖುಷಿಯಾಗಿದ್ದಾರೆ. Good. ಖುಷಿಯಾಗಿದ್ದಾರೆ ಅನ್ನೋದಕ್ಕಿಂತ ಎಲ್ಲೋ ಒಂದ್ ಕಡೆ ನಾವು ಸರಿ ಹೋಗ್ತೀವೋ ಅನ್ನೋ ಆಶಾ ಭಾವನೆಯನ್ನ ಹೊಂದಿದ್ದಾರೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ, ನಮ್ದು ರುಚಿ ನೋಡ್ರಿ, ನಾವು ಸಿಕ್ಕಾಪಟ್ಟೆ ಸಖತ್ ಅಡಿಗೆ ಮಾಡ್ತೀವಿ ಅಂತ ಬಂದಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ರು. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಅರ್ಪಿತಾ ಅಂತ. ಅರ್ಪಿತಾ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಇಂಜಿನಿಯರ್, HP ವರ್ಕ್ ಮಾಡ್ತಾ ಇದ್ದೀನಿ. HP ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಮನೇಲಿದೆ ಅರ್ಪಿತಾ? ಇಲ್ಲೇ ಉಳ್ಳಾಳ್ ಮೇನ್ ರೋಡ್ ಜ್ಞಾನಭಾರತಿ ಹತ್ರ ಇದ್ದೀರಾ? ಯಜಮಾನ್ರು ಏನ್ ಮಾಡ್ತಾರೆ? ಅವರು ಇಂಜಿನಿಯರ್, TCS ಅಲ್ಲಿ ಇದ್ದಾರೆ. ನಿಮ್ಗೇನ್ರಿ ಸಾಫ್ಟ್ವೇರ್ಗೆ ಹಾರ್ಡ್ವೇರ್ಗೆ ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು. ಏನ್ ಮಗಳ ಹೆಸರು? ಮಗಳ ಹೆಸರು ಆಕಾಂಕ್ಷ. ಎಷ್ಟನೇ ಕ್ಲಾಸ್? ಇನ್ನು 5 ತಿಂಗಳ ಮಗು. ರಜಾ ತಗೊಂಡಿದ್ದೀರಾ? ಹೌದು, ಈಗ ಸದ್ಯಕ್ಕೆ ಲೀವ್ ಅಲ್ಲಿ ಇದ್ದೀನಿ. ಏನ್ ಮಾಡ್ತೀವಿ? ಸ್ಟಫ್ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಸ್ಟಫ್ಡ್ ಪನ್ನೀರ್ ಬಟರ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಬೆಣ್ಣೆ, ಟೊಮೆಟೊ ಪೇಸ್ಟ್, ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಲು, ಆಲೂಗೆಡ್ಡೆ, ಕಡಲೆ ಹಿಟ್ಟು, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ಅರಿಶಿನ, ಟೊಮೆಟೊ ಸಾಸ್, ಸೋಯಾ ಸಾಸ್, ಉಪ್ಪು, ಎಣ್ಣೆ. ಓಕೆ ಅರ್ಪಿತಾ, ಏನ್ ಕೊಡ್ಲಿ ಫಸ್ಟ್ ನಿಮಗೆ ಶುರು ಮಾಡಕ್ಕೆ? ನನಗೆ ಬಾಣಲೆ ಎಣ್ಣೆ ಹಚ್ಚೋಣ. ಈ ಆಲೂಗಡ್ಡೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ಓಕೆ, ಫಸ್ಟ್ ಏನ್ ಕೊಟ್ಬಿಡ್ಲಿ ನಿಮ್ಗೆ? ಬಾಣಲೆ ಕೊಟ್ಟು ಎಣ್ಣೆ ಇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ಬೇಕು, ರುಬ್ಕೊಳ್ಳೋದೇನಾರು ಇದೆಯಾ? ಏನಿಲ್ಲ, ನಾನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಟೊಮೆಟೊ ಪೇಸ್ಟ್ ಎಲ್ಲ ಪೇಸ್ಟ್ ಆಗಿದೆ, ಒಂದೇ ಮಾಡ್ಕೊಂಡಿದ್ದೀನಿ. ಗ್ರೇವಿ ಮಾಡ್ತಾ ಇರೋದು ಅಷ್ಟೇ. ಇದನ್ನೇನು ಫ್ರೈ ಏನ್ ಮಾಡಂಗಿಲ್ವಾ ಎಣ್ಣೆಲಿ? ಇಲ್ಲ ಅದೇನಿಲ್ಲ. Direct ಆಗಿ stuffing ಮಾಡಿ ಒಳಗೆ ಹಾಕ್ತಾರಲ್ಲ? ತವಾ ಮೇಲೆ ಒಂಚೂರು ಶಾಲೋ ಫ್ರೈ ಮಾಡ್ಕೋತೀನಿ ಆಮೇಲೆ ಅದನ್ನ. ಓಕೆ 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 ಓಕೆ. ಈಗ ಟೊಮೆಟೊ ಗ್ರೇಟ್ ಮಾಡ್ಕೊಂಡಿರೋದನ್ನ, ಟೊಮೆಟೊ ಅಲ್ಲ ರೀ, ಆಲೂಗಡ್ಡೆ. Sorry. ನೀವೇನ್ರಿ ನಮ್ಗೆ ಕನ್ಫ್ಯೂಷನ್ ಮಾಡ್ತೀರಾ? ಆಲೂಗಡ್ಡೆ ಇದು ಹಿಂಗ್ ಬಂದ್ಬಿಟ್ಟಿದೆ ಕಲರ್. ಜಸ್ಟ್ ಈಗ ತುರ್ದಿಟ್ಟಿದ್ದಲ್ಲ, ಈರುಳ್ಳಿ ತರ ಬಂದ್ಬಿಟ್ಟಿದೆ. ಆಲೂಗಡ್ಡೆ ತಾನೇ ಇದು? ಆಲೂಗಡ್ಡೆನ ನಂಗೆ ಅಷ್ಟೇ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ, ಸ್ವಲ್ಪ ಸಾಕು.
ಇದಕ್ಕೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ. ಹಾಕಿ ಇದು ಬರೀ ಔಟರ್ ಕವರಿಂಗ್ಗೋಸ್ಕರ, ಅಂದ್ರೆ ಈಗ ಸ್ಟಫ್ ಮಾಡ್ತೀವಲ್ಲ ಓಕೆ ಅದು ಆಚೆ ಬರಬಾರ್ದು ಅಂತ ಒಂದು ಕೋಟ್ ಕೊಡ್ತೀನಿ. ಈರುಳ್ಳಿ ಪೇಸ್ಟ್ 1 ಸ್ಪೂನು. ಆಯ್ತು. ಈರುಳ್ಳಿ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಆಮೇಲೆ ಕಡಲೆ ಹಿಟ್ಟು, ಮತ್ತೆ ಇದಕ್ಕೆ ಟೊಮೆಟೊ ಸಾಸು ಓಕೆ. 1-2 ಸ್ಪೂನ್, ಟ್ಯಾಂಗಿ ಟೇಸ್ಟ್ಗೋಸ್ಕರ ಅಷ್ಟೇ ಇದು. ಟೊಮೆಟೊ ಸಾಸ್ ಹಾಕ್ತಾ ಇದ್ದೀರಾ? ಹಾ, ಅಂದ್ರೆ ಇದು ಔಟರ್ ಕವರಿಂಗ್ ಬರುತ್ತೆ ಅಂತ ನಾನು ಹೇಳಿದ್ರೆ, ಪನ್ನೀರ್ ಪ್ಲೇನ್ ಆಗಬಾರ್ದು ಅಂತ. ಓಕೆ. ಮತ್ತೆ ಸ್ವಲ್ಪ ಹುಳಿ ಇದಕ್ಕೋಸ್ಕರ ಸೋಯಾ ಸಾಸ್ 1 ಸ್ಪೂನ್ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಲ್ಟ್ ಹಾಕೋಣ. ಇದು ಸಾಸ್ಗಳಲ್ಲಿ ಸಾಲ್ಟ್ ಇರುತ್ತೆ, ಹೌದು. ಸೊ ಸ್ವಲ್ಪ ಹಾಕೊಂಡ್ರೆ ನೋಡ್ಕೊಂಡು ಹಾಕೊಂಡ್ರೆ ಸಾಕು. ಇದು ನೀರಂಶ ನೋಡ್ಕೋಬೇಕಾಗತ್ತೆ, ಯಾಕಂದ್ರೆ ಈರುಳ್ಳಿ ಸಾಸು ಅದೆಲ್ಲ ಅದನ್ನು ಫಸ್ಟ್ ಕಲಸಿ ಬೇಕು ಅಂದ್ರೆ ಆಮೇಲೆ ನೀರು ಹಾಕೋಬೇಕಾಗುತ್ತೆ. ಸಾಕಾ ನೋಡಿ. ಇದು ತಿಕ್ಕಾಗಿರ್ಬೇಕು, ತುಂಬಾ ನೀರ್ ಬೇಡ. ತುಂಬಾ ನೀರಾದ್ರೆ ಶಾಲೋ ಫ್ರೈ ಮಾಡ್ಲಿಕ್ಕೆ ಆಗಲ್ಲ ನಂಗೆ ಇನ್ನೊಂದು ಮಿಕ್ಸಿಂಗ್ ಬೌಲ್. ಇದಕ್ಕೀಗ ದ್ರಾಕ್ಷಿ ತಗೊಂಡಿದ್ದೀನಿ. ದ್ರಾಕ್ಷಿನ ಫುಲ್ಲಾರು ಹಾಕೋಬಹುದು, ಒಂದ್ ಸ್ವಲ್ಪ ಕಟ್ ಮಾಡಿಯಾರು ಹಾಕೋಬಹುದು, ನಡೆಯುತ್ತೆ. ಇದಕ್ಕೆ ದ್ರಾಕ್ಷಿ ತಗೊಂಡಿದ್ದೀನಿ, ಮತ್ತೆ ಫ್ರೈ ಮಾಡಿದ್ವಲ್ಲ ಆಲೂಗಡ್ಡೆ, ಅದನ್ನ ಹಾಕೋ. ಎಣ್ಣೆ ಎಲ್ಲ ಸೋರಿದೆ. ಇದನ್ನ ಎಣ್ಣೆನ ಫಸ್ಟ್ ಆಲೂಗಡ್ಡೆನ ತುರ್ಕೊಂಡಿದೀವಿ, ತುರ್ದಿದಂತಾನೆ ಎಣ್ಣೆಯಲ್ಲಿ ಕರ್ದಿದ್ವಿ. ಹಂಗಾಗೋಯ್ತು ಆಲೂಗಡ್ಡೆ. ಸ್ಟಫ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಡ್ರೈ ಪೌಡರ್ಸ್ ಹಾಕೋಣ. ಹಾಕಿ ಗರಂ ಮಸಾಲ ಒಂಚೂರು, ಇದೆಲ್ಲ ಸ್ವಲ್ಪ ಸ್ವಲ್ಪ, ಯಾಕಂದ್ರೆ ಗ್ರೇವಿ ತಿರ್ಗಾ ನಾನು ಹಾಕ್ತೀನಿ. ಸೊ ಒಳಗಡೆ ಪ್ಲೇನ್ ಆಗ್ಬಾರ್ದು ಅಂತ ಅಷ್ಟೇ. ಆಯ್ತು. ಧನಿಯಾ ಪುಡಿ ಒಂಚೂರು, ಜೀರಾ ಪೌಡರ್, ಸ್ವಲ್ಪ ಖಾರದ ಪುಡಿ. ಎವರೆಸ್ಟ್ ಅವರ ಖಾರದ ಪುಡಿನ ನಾವು ಕೊಡ್ತೀವಿ, ಹಾಕೊಳ್ಳಿ, ಸಖತ್ತಾಗಿರುತ್ತೆ. ಹಾಕ್ಲಾ? ಹಾ ಸಾಕು. ಹಾ, ಒಂಚೂರು ಅಷ್ಟೇ. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ನಾನೀಗ ಪನ್ನೀರ್ನ ದೊಡ್ಡ ದೊಡ್ಡ ಕ್ಯೂಬ್ಸ್ ಆಗಿ ತಗೊಂಡು ಹಾಫ್ ಕಟ್ ಮಾಡಿದ್ದೀನಿ. ಓಹೋ, ಓಕೆ. ಇದರಲ್ಲಿ ಇದನ್ನ ಜಸ್ಟ್ ಸ್ಟಫ್ ಮಾಡ್ತಾ, ಒಂದ್ ದ್ರಾಕ್ಷಿ ತಗೊಂಡು ಸ್ಟಫ್ ಮಾಡಿದ್ರೆ, ಒಂದ್ ದ್ರಾಕ್ಷಿ, ಸ್ವಲ್ಪ ಆಲೂಗಡ್ಡೆ ಚೆನ್ನಾಗಿರುತ್ತೆ. ಜಸ್ಟ್ ಈ ತರ ಸ್ಟಫ್ ಮಾಡಿ ಇಟ್ಕೊಳ್ಳೋದು. ಅದು ಹಂಗೆ ಇರ್ಬೇಕಲ್ಲ. ನಾನು ಅದಕ್ಕೆ ಇದನ್ನ ಬ್ಯಾಟರ್ ಹಾಕ್ಬಿಟ್ಟು ಶಾಲೋ ಫ್ರೈ ಮಾಡ್ಬಿಡ್ತೀನಿ. ಓಕೆ, ವೆರಿ ಗುಡ್. ಅಂದ್ರೆ ಮೊದಲೇ ದಪ್ಪವಾಗಿ ನಾವು ಸಣ್ಣದ ಮಧ್ಯದಲ್ಲಿ ಹೆಚ್ಕೊಂಡಿದೀವಿ ಇದನ್ನ ಪನ್ನೀರ್ನ, ಅದ್ರ ಮಧ್ಯೆ ಇದನ್ನ ಜಸ್ಟ್ ಹಿಂಗ್ ಸ್ಟಫ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ರೆಡಿ ಇದೆ. ಒಂದು ತವಾ ಇಟ್ಬಿಡಿ. ತವಾ ಇಟ್ಬೋಣ? ಓಕೆ. ಓಕೆ, ಅಂದ್ರೆ ಫಸ್ಟ್ ಪನ್ನೀರ್ ಒಳಗೆ ನಾವೀಗ ಹುರ್ಕೊಂಡಿರೋ, ಅಂದ್ರೆ ಕರ್ದಿರೋ ಅಂತ ಏನದು ಆಲೂಗಡ್ಡೆ, ಸ್ವಲ್ಪ ಪೌಡರ್ಗಳೆಲ್ಲ ಹಾಕಿ ಇದ್ರೊಳಗೆ ಒಂದೊಂದು ದ್ರಾಕ್ಷಿ ಜೊತೆ ಮಿಕ್ಸ್ ಮಾಡಿ ಒಳಗೆ ಇಟ್ಟಿದೀವಿ. ಅದಕ್ಕೆ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದೀವಿ, ಕೋಟಿಂಗ್ ಮಾಡ್ತಾ ಇದೀವಿ. ಸಾರಿ, ಪ್ಯಾಕಿಂಗ್ ಅಲ್ಲ, ಕೋಟಿಂಗ್ ಮಾಡ್ತಾ ಇದೀವಿ. ತಿಕ್ ಆಗಿರ್ಬೇಕು. ಎಣ್ಣೆ ಹಾಕೋಣ? ಎಣ್ಣೆ ಆದ್ರೂ ಆಯ್ತು, ನಾನು ಸ್ವಲ್ಪ ಬೆಣ್ಣೆನ ಯೂಸ್ ಮಾಡ್ತೀನಿ. ಗ್ರೇವಿ ಅದ್ರಲ್ಲೇ ಮಾಡ್ತೀನಿ. ಏನದು? ಬೆಣ್ಣೆ. ಇದಕ್ಕೆ ಇವಾಗ ಇದು ಪನ್ನೀರ್ ಏನ್ ತಗೊಳ್ಳಿ, ಫಸ್ಟ್ ಈ ಕಟ್ ಆಗಿರೋ ಭಾಗದಲ್ಲಿ ಡಿಪ್ ಮಾಡಿದ್ರೆ ಅದು ಹಂಗೆ ಉಳ್ಕೊಳ್ಳುತ್ತೆ. ಸೊ ಉಲ್ಟಾ ಮಾಡಿ ಆಮೇಲೆ ಬಂದ್ಬಿಡ್ತು ಅನ್ನೋದೆಲ್ಲ ಬೇಡ. ಓಕೆ 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 ಓಕೆ. ಇಡ್ಬೇಕಾದ್ರೂ ಅಷ್ಟೇ, ಕಟ್ ಮಾಡಿರೋದನ್ನ ಫಸ್ಟ್ ಹಿಂಗ್ ಇಟ್ರೆ ಆಚೆ ಬರ. ಒಳ್ಳೆ ಸಿಸ್ಟಮ್. ಅಂದ್ರೆ ನಾವು ಕಟ್ ಮಾಡಿರೋ ಜಾಗನ ಫಸ್ಟ್ ಅದ್ದಿದ್ರೆ ಅದು ಪ್ಯಾಕಿಂಗ್ ಆಗುತ್ತೆ. ಒಳಗಡೆ ನಾವೇನ್ ಸ್ಟಫಿಂಗ್ ಮಾಡಿರ್ತೀವಿ ಅದು ಹೊರಗಡೆ ಬರಲ್ಲ ಅಷ್ಟೇ. ನಾಲ್ಕು ಕಡೆನೂ ಬೇಯಬೇಕಲ್ಲ? ಒಂಚೂರು, ಯಾಕಂದ್ರೆ ಕಡ್ಲೆ ಹಿಟ್ಟು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಇದಾಗೋದು. ಸೊ ನಿಮ್ ಸ್ಟಫಿಂಗ್ ಆಚೆ ಬರಲ್ಲ. ಎಸ್, ಗೊತ್ತಾಗ್ತದೆ. ನಾವು ಆತರ ಒಂದೇ ಕಡೆ ಫಸ್ಟ್ ಯಾವ ಕಡೆ ಸ್ಟಫಿಂಗ್ ಹಾಕಿರ್ತೀವೋ ಆ ಕಡೆನೆ ಬೇಯಿಸಿದ್ರೆ ಸ್ಟಫಿಂಗ್ ಆಚೆ ಬರಲ್ಲ. ಅಲ್ಲೇ ದ್ರಾಕ್ಷಿ ಇರುತ್ತೆ, ಫುಲ್ ತಗೊಂಡಾಗ ಟೇಸ್ಟ್. ಎಸ್, ಅಲ್ಲೇನೆ ಏನದು ನಮ್ಮ ಆಲೂಗಡ್ಡೆನೂ ಇರುತ್ತೆ. ಗ್ಯಾರಂಟಿ ಅಲ್ಲ? 100%. ಏನೋ ಕಂಡಿಡಿದೀರಾ ನೀವು? ಸೊ ಇವಾಗ ಇದು ಫುಲ್ ಇದಾಗಿದೆ. ಎರಡು ಕಡೆನೂ ಆಗಿದೆ ಅಲ್ಲ? ನೋ ಪ್ರಾಬ್ಲಮ್. ಏನ್ ಮಾಡೋಣ? ಪ್ಲೇಟಿಗೆ ತಗೊಂಡ್ಬಿಡೋಣ. ತಗೊಂಬಿಡಿ ಪ್ಲೇಟ್ ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೆ ಗ್ರೇವಿ ಮಾಡೋಣ. ನಾನು ಬಟರ್ ತಗೊಂಡಿದ್ದೀನಿ. ಓಕೆ. ಹೆಲ್ತ್ ಕಾನ್ಶಿಯಸ್ ಇರೋರು ಎಣ್ಣೆ ಬೇಕಾದ್ರೆ ಹಾಕೋಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡಿ. ನೆಕ್ಸ್ಟ್ ಏನ್ ಹಾಕ್ಬೇಕು? ಈರುಳ್ಳಿ ಪೇಸ್ಟ್, ಮತ್ತೆ ಟೊಮೆಟೊ ಪ್ಯೂರಿ ತಗೊಂಡಿದ್ದೀನಿ. ಎಷ್ಟು ಟೊಮೆಟೊ ಹಾಕಿದ್ದೀರಾ? 2. ಸ್ವಲ್ಪ ಕುಕ್ ಆಗಲಿ ಇದು. ಓಕೆ. ಇವಾಗ ಇದಕ್ಕೆ ಡ್ರೈ ಪೌಡರ್ಸ್ ಹಾಕೊಂಡು ಬರೋಣ. ಹಾಕಿ ಮೇಡಮ್, ಹಾಕಿ. ಧನಿಯಾ ಪುಡಿ 1 ಓಕೆ. ಗರಂ ಮಸಾಲ 3/4 ಆಯ್ತು. ಜೀರಾ ಪೌಡರ್, ಖಾರದ ಪುಡಿ ಹಾಕೋಣ. ಎವರೆಸ್ಟ್ ಅವರ ಖಾರದ ಪುಡಿ ಎಷ್ಟು ಬೇಕು ಹೇಳಿ?
ಖಾರ ನೋಡ್ಕೊಂಡು 2 ಸ್ಪೂನ್ ಅಷ್ಟು ಆಗುತ್ತೆ. ಇನ್ನೂ ರಿಚ್ನೆಸ್ ಮಾಡ್ಕೋಬೇಕು ಅಂದ್ರೆ ಕೋವಾ ಆಡ್ ಮಾಡ್ಕೋಬಹುದು ಇದಕ್ಕೆ. ಮುಗಿದೋಯ್ತು ಕತೆ. ಈ ಸ್ಟೇಜ್ ಅಲ್ಲಿ ಕೋವಾ ಆಡ್ ಮಾಡಿದ್ರೆ ಫ್ಲೇವರ್ ಎಕ್ಸ್ಟ್ರಾ ನಿಮ್ ರೆಸ್ಟೋರೆಂಟ್ ಗಿಂತ ಚೆನ್ನಾಗಿ ಬರುತ್ತೆ. ವೆರಿ ಗುಡ್. ಇದಕ್ಕೆ ಈಗ ಸಾಲ್ಟ್ ಹಾಕೋಣ. ನಾನು ಇದು ಕೋಟಿಂಗ್ ಹಾಕಿದ್ದೀನಿ. ಹೌದು. ಸೊ ಇದಕ್ಕೆ ಗ್ರೇವಿ ಮಾತ್ರ. ಆಮೇಲೆ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಬೇಕಾ? ನಾನು ಕೋವಾ ಯೂಸ್ ಮಾಡ್ತಿಲ್ಲ, ಅದ್ರ ಬದಲು ಹಾಲು ಹಾಕ್ತಾ ಇದ್ದೀನಿ. ಕೋವಾನು ಯೂಸ್ ಮಾಡಿ ಹಾಲು ಯೂಸ್ ಮಾಡ್ಬೋದು. ಓಕೆ. ಇನ್ನೂ ರಿಚ್ ಆಗಿ ಬರುತ್ತೆ ಗ್ರೇವಿ. ಓಕೆ. ಗ್ರೇವಿ ಏನಕ್ಕೆ ಚೆನ್ನಾಗಿರುತ್ತೆ? ಚಪಾತಿ, ಪೂರಿ, ರೋಟಿ ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ. ಈಗ ಇದು ಸ್ವಲ್ಪ ಕಸೂರಿ ಮೆಥಿ ಹಾಕೋಣ. ಕಸೂರಿ ಮೆಥಿ ಆಯ್ತು. ಎಲ್ಲ ಹಾಕಿದೀವಿ. ಓಕೆ. ಒಂದ್ ರೌಂಡ್ ಎಣ್ಣೆ ಬಿಟ್ಮೇಲೆ ಇದು ನಾವು ಏನ್ ಪನ್ನೀರ್ ಇದು ಮಾಡಿದೀವಿ ಸೊ ಈಗ ಎಣ್ಣೆ ಸೈಡ್ ಬಿಡ್ತಾ ಬರ್ತಿದೆಯಲ್ಲ, ಇದಕ್ಕೆ ಇವಾಗ ಅಂದ್ರೆ ನಾವು ಫ್ರೈ ಮಾಡ್ಕೊಂಡಿರುವಂತ ಪನ್ನೀರು ಇದು ಆಲ್ಮೋಸ್ಟ್ ಫ್ರೈ ಆಗಿರುತ್ತೆ. ಗ್ರೇವಿ ಹಿಡಿಬೇಕು, ಒಂದು ಕುದಿ ಬಂದ್ರೆ ಸಾಕು. ಎಸ್. ಬೇಕು ಅಂದ್ರೆ ನೀರು ನೋಡ್ಕೊಂಡು. ನಮ್ಮ ದೀಪಾವಳಿಯ ವಿಶೇಷ ಕಾರ್ಯಕ್ರಮ ನಾಳೆಯಿಂದ ಶುರು ಆಗ್ತದೆ. ನಾಳೆಯಿಂದ ವೈವಿಧ್ಯಮಯ ಸಿಹಿ ತಿಂಡಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ದೀಪಾವಳಿನ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಪ್ರಕಾಶ್ ಅವ್ರು ಬರ್ತಾ ಇದಾರೆ, ಸುಚಿತ್ರಾ ಅವ್ರು ಬರ್ತಾ ಇದಾರೆ. ಅದ್ಭುತವಾದಂತಹ ಸಿಹಿ ಅಡಿಗೆಗಳನ್ನ ನಿಮ್ಗೆ ತೋರಿಸ್ತಾ ಇದಾರೆ. ಇದು ಆಲ್ಮೋಸ್ಟ್ ಆಗಿದೆ. ಸ್ಟಫ್ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಸ್ಟಫ್ ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ ಕೇಳ್ತೀವಿ. ಇದು ಸ್ಟಫ್ಡ್ ಪನ್ನೀರ್ ಇದೆ. ಇದರೊಳಗೆ ಏನೇನೋ ಹಾಕಿ ಅದಕ್ಕೆ ಸ್ವಲ್ಪ ಎಲ್ಲ ಮಾಡಿ ಸ್ಪೆಷಲ್ ಆಗಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಅರ್ಪಿತಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸ್ಟಫ್ ಪನ್ನೀರ್ ಬಟರ್ ಮಸಾಲ ಮಾಡುವ ವಿಧಾನ: ಮೊದಲು ತುರಿದ ಆಲೂಗೆಡ್ಡೆಯನ್ನು ಕಾದ ಎಣ್ಣೆಗೆ ಹಾಕಿ ಕರಿದು ತೆಗೆದಿಟ್ಟುಕೊಳ್ಳಿ. ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್, ಕಡಲೆ ಹಿಟ್ಟು, ಟೊಮೆಟೊ ಸಾಸ್, ಸೋಯಾ ಸಾಸ್, ಉಪ್ಪು, ನೀರು ಹಾಕಿ ಕಲಸಿ. ಇನ್ನೊಂದು ಬೌಲ್ಗೆ ದ್ರಾಕ್ಷಿ, ಕರಿದ ಆಲೂಗೆಡ್ಡೆ ತುರಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಅರಿಶಿನ ಹಾಕಿ ಕಲಸಿ ಕಟ್ ಮಾಡಿದ ಪನ್ನೀರ್ ಮಧ್ಯಕ್ಕೆ ತುಂಬಿ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಇಡಿ. ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಸ್ಟಫ್ಡ್ ಪನ್ನೀರನ್ನು ಇಟ್ಟು ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್, ಟೊಮೆಟೊ ಪೇಸ್ಟ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಉಪ್ಪು, ಹಾಲು, ನೀರು ಹಾಕಿ ಬೇಯಲು ಬಿಡಿ. ಇದಕ್ಕೆ ಕಸೂರಿ ಮೇಥಿ, ಫ್ರೈ ಮಾಡಿದ ಪನ್ನೀರ್ ಹಾಕಿ 2 ನಿಮಿಷ ಹುರಿಯಿರಿ. ಈಗ ಸ್ಟಫ್ಡ್ ಪನ್ನೀರ್ ಬಟರ್ ಮಸಾಲ ರೆಡಿ ಟು ಈಟ್. ಓಕೆ ಅರ್ಪಿತಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೋಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತದೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಗ್ಯಾರಂಟಿನಾ? 100%. ಓಕೆ, ಸ್ವಲ್ಪ ಟೇಸ್ಟ್ ಮಾಡ್ಬೋದೇನೋ ಅನ್ಕೊಂಡಿನಿ. ಫುಲ್ ಪನ್ನೀರ್ ತಗೋಬೇಕು. ಖಾರವಾಗಿದೆ. ಖಾರವಾಗಿದೆ. ಪನ್ನೀರು 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 ಚೆನ್ನಾಗಿದೆ. ಆಲೂಗಡ್ಡೆ ಫ್ಲೇವರ್ ಸಿಗುತ್ತೆ. ಏನೇವು ತುಂಬಾ ಸಕ್ಕತ್ತಾಗಿದೆ. ಗುಡ್ 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 ಗುಡ್. ಯೂಶಲಿ ನೀವು ಒಳಗಡೆ ಹಾಕಿರೋದೇ ಪ್ಲಸ್ ಪಾಯಿಂಟ್ ಇದಕ್ಕೆ. ಸಪ್ಪೆ ಬಿದೋಗ್ತಿದ್ದು ಅಲ್ವಾ? ಪನ್ನೀರ್ ಪ್ಲೇನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿದೆ. ಹೊಸ ರುಚಿ ನಮಗೆ ತೋರಿಸಿದ್ರ ನಿಮ್ಮ ಮನೆ ರುಚಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೆ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಗೆ ಒಂದು ಒಳ್ಳೆ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಾಯಿಯವರು ಮಗುನ ನೋಡ್ಕೊಂಡು ಅಲ್ಲೇ ಬೇಜಾರಾಗಿ ಕುತ್ಕೊಂಡು ಸ್ವಲ್ಪ ಏನೋ ತಿನ್ಬೇಕು ಅನಿಸ್ದಾಗ ಯುನಿಬಿಕ್ ಬಿಕ್ಕೀಸ್ನ ಕೊಡ್ಬೋದು. ಆ ಕುಕೀಸ್ನ ಜೊತೆಗೆ ಮಗಳಿಗೂ ಸಹ ಕುಕೀಸ್ನ ತಿನ್ನಿಸ್ಬೋದು. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಸಿಹಿ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀರಾ ಮುರಳಿಯವರೇ. ಇನ್ನೇ ನಮ್ಗೆ ನಾಳೆ ಹಬ್ಬ ಅಲ್ಲ, ಇವತ್ತೇ ಹಬ್ಬ ಬಂದಂಗೆ ಆಗ್ಬಿಟ್ಟಿದೆ ಅಂತ ಒಂದು 5-6 ಜನ ಅವಾಗಲೇ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಒಳ್ಳೆ ಅದ್ಭುತವಾಗಿರುವಂತ ಕಜಾಯನ ಮಾಡಿ ತೋರಿಸಿದ್ರು ಸುಚಿತಾ ಅವರು. ಎಂತ ಕಜಾಯ ಅಂದ್ರೆ ವೆರಿ ಈಸಿಯಾಗಿ ನೀವು ನಿಮ್ಮ ಮನೆಯಲ್ಲಿ ಇವತ್ತು ಮತ್ತೆ ನಾಳೆ ನೆನ್ಸಿಟ್ರೆ ನಾಳೆ ಮಧ್ಯಾಹ್ನದೊಳಗೆ ಮಾಡ್ಕೊಳ್ಬಹುದಾದಂತ ಕಜ್ಜಾಯ ತೋರಿಸಿದ್ರು. ಕಜ್ಜಾಯ ಇಷ್ಟ ಆಗಲ್ಲ ಅಂದ್ರೆ ಕೆಲವು ಸಜ್ಜಪ್ಪನು ಮಾಡ್ಕೊಳ್ತಾರೆ ದೀಪಾವಳಿ ಹಬ್ಬಕ್ಕೆ. ಓಕೆ, ಸಜ್ಜಪ್ಪ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಆ ಕಡೆಗೆ ಹೋಗಿದ್ದಾರೆ. ಅವ್ರನ್ನ ಕರೆದು ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಬನ್ರಿ. ಸುಚಿತ್ರಾ ನೋಡ್ರಿ, ಇನ್ನ ಕಜ್ಜಾಯದ ವಾಸನೆ ಇನ್ನ ನಮ್ಮ ಕೈಯಿಂದ ಹೋಗಿಲ್ಲ ರೀ.
2 ಸರಿ ಸೋಪ್ ಹಾಕಿ ತೊಳೆದೆ ನೋ ಆ ಕಜ್ಜಾಯ ತುಪ್ಪದ್ದು ಕಜ್ಜಾಯ ತುಪ್ಪದಲ್ಲಿ ತಿಂದಿದ್ರಲ್ಲ. ಅಯ್ಯೋ, ಬಾಯೆಲ್ಲ ಘಮ 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 ಅಂತ ಇದ್ರೆ. ಓಕೆ ಹೇಳಿ, ಏನ್ ಮಾಡ್ತಾ ಇದೀರಾ ಇವಾಗ? ಸಜ್ಜಪ್ಪ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಸಜ್ಜಪ್ಪ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ಬೆಲ್ಲ, ತೆಂಗಿನಕಾಯಿ ತುರಿ, ಗಸಗಸೆ, ಏಲಕ್ಕಿ ಪುಡಿ, ತುಪ್ಪ, ಎಣ್ಣೆ. ನೀವು ಕಜ್ಜಾಯ ಮಾಡಿದ್ದು ಬಾಡ್ಲಿ ಇಲ್ಲೇ ಹೌದು, ಇಟ್ಕೊಂಡಿದೀನಿ, ಹಾಗೆ. ಎಣ್ಣೆನು ಇಲ್ಲೇ ಇಟ್ಕೊಂಡಿದೀನಿ. ಇಟ್ಟರೆ 2 ನಿಮಿಷ ಕಾಯ್ತು. ಹೌದು. ನೀವು ಶುರು ಮಾಡಿ. ಏನ್ ಮಾಡಿ? ಏನಂದ್ರೆ ಪೂರಿ ತರನೇ ಬರುತ್ತೆ ಇದು. ಒಳಗಡೆ ಸ್ಟಫಿಂಗ್ ಬರುತ್ತೆ ಸಜ್ಜಪ್ಪ. ಅಷ್ಟೇನಾ? ಹಾ, ಮೈದಾ ಮತ್ತು ಚಿರೋಟಿ ರವೆ ಕಲ್ಸ್ಕೊಂಡಿದೀನಿ. ಸಮ ಪ್ರಮಾಣದಲ್ಲಿ? ಇಲ್ಲ, ಸಮ ಪ್ರಮಾಣ ಇಲ್ಲ. Okay. 1 ಕಪ್ ಮೈದಾ ತಗೊಂಡ್ರೆ Okay. ಅರ್ಧ ಕಪ್ ಚಿರೋಟಿ ರವೆ, 1 ಕಪ್ ಮೈದಾಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಹಾಕಿ ಪೂರಿ ತರ ನಾವು 2 ಸ್ಪೂನ್ ತುಪ್ಪ. ಅದೇಳಿ ಕೃಷ್ಣ ತುಪ್ಪ ಅಂತ ಹೇಳ್ರಿ. 2 ಸ್ಪೂನ್ ಕೃಷ್ಣ ತುಪ್ಪ. ಓಕೆ ಮತ್ತೆ ನೀರ್ ಹಾಕಿ ಓಕೆ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ತೆಳುವೂ ಅಲ್ಲ, ತೋರಿಸಿ. ಈ ಅದಕ್ಕೆ ಕಲ್ಸ್ಕೋಬೇಕಾಗುತ್ತೆ. ಸುಚಿತ್ರಾ ಅವ್ರೆ, ಹಾ, ಇದ್ರೊಳಗೆ ಏನೇನ್ ಹಾಕಿದ್ರಿ ಹೇಳಿ? ಕರೆಕ್ಟ್ ಆಗಿ 1 ಕಪ್ ಅಷ್ಟು ಮೈದಾ ತಗೊಂಡ್ರೆ ಅದ್ರ 1/4 ಕಪ್ ಅಷ್ಟು, ಅರ್ಧ ಕಪ್ ಅಷ್ಟು. ಅರ್ಧ ಕಪ್ ಅಂದ್ರೆ 1 ಕಪ್ ಮೈದಾ ತಗೊಂಡ್ರೆ ಅರ್ಧ ಕಪ್ ಅಷ್ಟು ಚಿರೋಟಿ ರವೆ, 3 ಸ್ಪೂನ್ ಅಷ್ಟು ಕೃಷ್ಣ ಘೀ, 2 ಸ್ಪೂನ್ ಅಷ್ಟು. 2 ಸ್ಪೂನ್ ಅಷ್ಟು ಕೃಷ್ಣ ಘೀ ಹಾಕೊಂಡು ಕಲ್ಸ್ಕೊಂಡಿರುವಂತ ಹಿಟ್ಟು. ಅಷ್ಟೇ ತಾನೇ ಇದು? ಇದನ್ನ ಹಾಕ್ಬಿಟ್ರೆ ಆಗೋಯ್ತಾ? ಇಲ್ಲ, ಸ್ಟಫಿಂಗ್ ಮಾಡ್ಬೇಕಲ್ಲ, ಅದೇ ಮೀನು. ಬರೀ ಪೂರಿ ತರ ನಾನು ಅವಾಗಿಂದ ಇದನ್ನು ಆಗುತ್ತೆ. ಕೊಟ್ಬಿಟ್ಟಿದ್ದೀರಾ, ಇನ್ನೇನು ಇದನ್ನ ಕರೆದ್ಬಿಟ್ರೆ ಆಗೋಯ್ತು ಅನ್ಕೊಳ್ತಾ ಇದೀನಿ. ಇದು ಕಲ್ಸಾಗೋಯ್ತು, ಹಿಟ್ಟಿನ ಕತೆ ಮುಗೀತು. ಮುಂದೆ ಕೇಳಿ, ಸ್ಟಫಿಂಗ್ ಕತೆ ಹೇಳಿ. ಇಲ್ಲಿ ಬೆಲ್ಲ ಮತ್ತು ಕಾಯಿ ತೆಂಗಿನ ತುರಿ, Okay. ಹಸಿ ತೆಂಗಿನ ತುರಿ Okay. ಸಮ ಪ್ರಮಾಣ ತಗೊಂತೀನಿ ನಾನು. ಆಯ್ತು. ಇದನ್ನ ಇವಾಗ ಅರ್ಧಂಬರ್ಧ ಗ್ರೈಂಡ್ ಮಾಡ್ಕೊಂತೀನಿ. ತೆಂಗಿನ ತುರಿ ತೆಂಗಿನಕಾಯಿ ತುರಿ 1 ಕಪ್. ಇದು ನೀರೆಲ್ಲ ಏನು ಹಾಕಲ್ಲ, ಓಕೆ ಸುಮ್ನೆ ಅರ್ಧಂಬರ್ಧ ಇದ್ ಮಾಡ್ಕೊಂತೀನಿ. ಓಕೆ ಮಾಡಿ 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 ಮಾಡಿ. ಸಾಕಾ ಪುಡಿ? ಸುಮ್ನೆ ಇಷ್ಟು ಕ್ರಶ್ ಆಗೋ ತರ ಮಾಡ್ಕೊಂಡಿದ್ದೀನಿ. ಓಕೆ ಇವಾಗ ಒಂದು ಪ್ಯಾನ್ ಇಟ್ಬಿಡಿ ನನ್ಗೆ. ತೊಳಿ ಮಾಡ್ಕೊಳ್ಳಿ. ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಎಷ್ಟು ಗಸಗಸೆ? 1 ಒಂದ್ ಸ್ಪೂನ್. 2 ಸ್ಪೂನ್ ಹಾಕೋಣ, ಓಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಡ್ರೈ ರೋಸ್ಟ್ ಗಸಗಸೆನ ಆಯ್ತು. ಸಾಕದೊಂದಕ್ಕೆ ತಗೊಂಡ್ಬಿಡೋಣ. ತಗೊಂಡ ಹಾಕಿ ನಂತರ 1 ಸ್ಪೂನ್ ತುಪ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣ ತುಪ್ಪವನ್ನೇ ಬಳಸ್ತಾ ಇದೀವಿ ದೀಪಾವಳಿಯ ವಿಶೇಷ ಕಾರ್ಯಕ್ರಮಕ್ಕಾಗಿ. ಸ್ಟಫಿಂಗ್ ಆಗಿ ಇದು Okay. ಚಿರೋಟಿ ರವೆ ಹಾಕಿ. ಚಿರೋಟಿ ರವೆ, ಹಾ, ಸ್ವಲ್ಪ ಗಸಗಸೆನೂ ಹಾಕೊಂಡಿದೀವಿ. 1 ಸ್ಪೂನ್ ಅಷ್ಟು, 2 ಸ್ಪೂನ್ ಅಷ್ಟು ಚಿರೋಟಿ ರವೆ ಚಿರೋಟಿ ಹಾಕೊಳ್ತಾ ರವೆ ಸ್ವಲ್ಪ ಫ್ರೈ ಮಾಡ್ಕೊಂಡು. ರವೆ ಹಸಿ ಇರುತ್ತಲ್ಲ, ಹೌದು. ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂತಾ ಇದ್ದೀವಿ. ಫುಲ್ ಬ್ರೌನ್ ಬರ್ಬೇಕಾ ಅಥವಾ ಏನು ಬೇಡ? ಇಲ್ಲ, ಸ್ವಲ್ಪ ರವೆ ಹುರ್ಕೊಳ್ಳೋದು ಅಷ್ಟೇ. Okay. ಬೆಲ್ಲ ಹಾಕ್ತೀನಿ ಈಗ. ಹಾಕಿ. ತುಪ್ಪದಲ್ಲಿ ಕರೆದಿರ್ತಕ್ಕಂಥ ರವೆಯ ಜೊತೆಗೆ ಬೆಲ್ಲದ ಮಿಶ್ರಣ. ಏನು ನೀರು ಇರುಳಿಗೆ ಬರ್ತಾ ಇದಿಲ್ಲ ಸುಚಿತ್ರಾ? ಬೆಲ್ಲದಲ್ಲಿ ಬಿಟ್ಕೊಳ್ಳುತ್ತಲ್ಲ. ಹಂಗಂತೀರಾ? ಪಾಕ ಬಂದ್ಬಿಡ್ತಲ್ಲ ನೋಡಿ. ತೆಂಗಿನಕಾಯಿ ತುರಿ. ಹಾ, ಓಹೋ ಹೋ ಹೋ ಹೋ. ಮಿಕ್ಸ್ ಮಾಡಿ. ಓಹೋ, ಸ್ಟಫಿಂಗ್ ಇದೇನಾ? ಇದೇ ಸ್ಟಫಿಂಗ್. ಮೇನ್ ಸ್ಟಫಿಂಗ್. ಹೌದು, ಏಲಕ್ಕಿ ಪುಡಿ ಹಾಕ್ತೀನಿ. ಹಾಕ್ಬಿಡಿ ಮೇಡಮ್, ಏನೇನು ಹಾಕ್ತೀರಿ ಎಲ್ಲ ಹಾಕ್ಬಿಡಿ. ಓಕೆ ಸುಮ್ಮನೆ ಏನು ಜಾಸ್ತಿ ಹುರ್ಕೊಳ್ಳೋದೆಲ್ಲ ಏನಿಲ್ಲ ಇದರಲ್ಲಿ. ಓಕೆ ಒಂಚೂರು ಗಟ್ಟಿ ಬರೋಷ್ಟು, ಬಾಲ್ ಥರ ಬರೋಷ್ಟು ನಮಗೆ ಅಷ್ಟೇ. ಒಳಗಡೆ ಸ್ಟಫಿಂಗಿಗೆ ಇಡೋಷ್ಟು. ಗಸಗಸೆ ಏನು ಹುರ್ಕೊಂಡಿದ್ವಿ. ಎಸ್ ಎಸ್. ಇದೇ ರುಚಿಯಾಗಿ ಬರೋದು ನಮಗೆ. ಅಲ್ಲ? ಇದು ತುಂಬಾ ಟೇಸ್ಟ್. ಸ್ಟಫಿಂಗ್ ಏನಿದೆ ಒಳಗಡೆ, ಹೌದು. ಅದೇ ಸಜ್ಜಪ್ಪನಿಗೆ ಬಹಳ ಟೇಸ್ಟ್ ಬರೋದು. ಸಾಕು, ಆಫ್ ಮಾಡಿ. ಹಾಫ್ ಮಾಡೋಣ. ಆಗಿದೆ, ಎಷ್ಟು ಗಟ್ಟಿ ಬರೋಷ್ಟೇ. ಆರಿದ್ರೆ ಉಂಡೆ ಮಾಡ್ಕೊಳ್ಳೋದು. ಓಕೆ ಮೇಡಮ್. ಇಲ್ಲಿ ಮೈದಾ ಚಿರೋಟಿ ರವೆ ಕಲಸಿರೋದು ಓಕೆ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಮೇಡಮ್. ಒಂದು ಅರ್ಧ ಗಂಟೆ ಕಲಸಿಟ್ರೆ ಚೆನ್ನಾಗಿ ಬರುತ್ತೆ ನಮಗೆ. ಓಕೆ ಕೊಡ್ಲಾ? ಹೂರ್ಣ ಈಗ ಮಧ್ಯದಲ್ಲಿ ಇಟ್ಕೊಂಡು ಓಕೆ ಮೇಡಮ್. ಸ್ಟಫ್ ಮಾಡೋದಷ್ಟೇ. ಒಳಗಡೆ ಬಿಟ್ಟು ತಿರ್ಗಾ ಹೊತ್ಕೋಬೇಕು. ಇಲ್ಲ, ತಟ್ಕೊಂಡ್ಬಿಡ್ಬೋದು ಹಾಗೇನೆ. ತಟ್ಬಿಡ್ತೀರಾ? ದಪ್ಪ ಇದೆ ಚೆನ್ನಾಗಿರ್ತಾ ಸ್ವಲ್ಪ ತೆಳು? ಸ್ವಲ್ಪ ದಪ್ಪನೇ ಇರುತ್ತೆ ಇದು. ಹೌದಾ? ಸಜ್ಜಪ್ಪ ಅಂದ್ರೆ ಸ್ವಲ್ಪ ದಪ್ಪನೇ ಬರೋದು, ಯಾಕಂದ್ರೆ ಒಳಗಡೆ ನಮಗೆ ಸ್ಟಫಿಂಗ್ ಇರುತ್ತಲ್ಲ. ಓಕೆ. ಓಹೋ, ತುಂಬಾ ಜೋರು ಬೇಡ, ಮೀಡಿಯಂ ಫ್ಲೇಮ್. ಇದೇನು ಅಂತ ಬ್ರೌನ್ ಆಗಲ್ಲ ಇದು? ಇಲ್ಲ, ವೈಟ್ ಇರಬೇಕು, ವೈಟೇ ಬರುತ್ತೆ. ವೈಟ್ ಬರುತ್ತಲ್ಲ ಇದು? ವೈಟೇನೆ, ತುಂಬಾ ಬ್ರೌನ್ ಎಲ್ಲ ಇಲ್ಲ ಇದು. ಸಾಕನ್ಸುತ್ತೆ ನೋಡಿ. ಸಾಕು ಅಲ್ವಾ? ಕರೆಕ್ಟ್ ಇದೆ, ಕರೆಕ್ಟ್ ಇದೆ.
ಸುಚಿತ್ರಾ ಅವ್ರೆ ಕೊಡ್ರಿ ರೀ ಯಶೋಧನ್ ಕಾಯ್ದು. ಸಜ್ಜಪ್ಪ ರೆಡಿ ಆಗಿದೆ. ಓಕೆ ಹೇಳಿ. ಸಜ್ಜಪ್ಪ ನೋಡಕ್ಕೆ ಸ್ವಲ್ಪ ಪೂರಿ ತರ ಆದ್ರೆ ಪೂರಿ ಅಲ್ಲ, ನೋಡಕ್ಕೆ ಸ್ವಲ್ಪ ಬನ್ಸ್ ತರ ಬನ್ಸು ಅಲ್ಲ, ಆದ್ರೆ ಕಜ್ಜಾಯ ಅಂತೂ ಖಂಡಿತವಾಗ್ಲೂ ಅಲ್ಲ. ಇವುಗಳೆಲ್ಲ ರುಚಿ ನೀರುಗಳು ಸೇರ್ಕೊಂಡಿದೆ. ಸಿಕ್ಕಾಪಡೆ ಸಖತ್ತಾಗಿ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ನಾಳೆಯಿಂದ ದೀಪಾವಳಿ ಈ ತರ ಸ್ವೀಟ್ಗಳೆಲ್ಲ ಮಾಡ್ಕೊಂಡು ತಿನ್ಕೋಬೇಕಾಗತ್ತೆ. ಆದ್ರಿಂದ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸಜ್ಜಪ್ಪ ಮಾಡುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, ನೀರು, ತುಪ್ಪ ಹಾಕಿ ಕಲಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಪ್ಯಾನ್ಗೆ ಗಸಗಸೆ, ತುಪ್ಪ, ಚಿರೋಟಿ ರವೆ ಹಾಕಿ ಹುರಿದು ಗ್ರೈಂಡ್ ಮಾಡಿದ ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ ಹಾಕಿ ಫ್ರೈ ಮಾಡಿ ಹೂರಣ ತಣ್ಣಗಾಗಲು ಬಿಡಿ. ಕಲಸಿಕೊಂಡ ಮೈದಾ ಚಿರೋಟಿ ರವೆ ಹಿಟ್ಟನ್ನು ಲಟ್ಟಿಸಿ ಮಧ್ಯೆ ಹೂರಣ ತುಂಬಿ ಮಡಿಸಿ ಮತ್ತೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸಿಹಿ ಸಿಹಿಯಾದ ಸಜ್ಜಪ್ಪ ಸವಿಯಲು ಸಿದ್ಧ. ಓಕೆ, ಸ್ಟಫಿಂಗ್ ರುಚಿ. ಸ್ಟಫಿಂಗ್ ಏನಾಗ್ತೀವಿ ಒಳಗಡೆ ಅದೇ ಟೇಸ್ಟ್. ಚೆನ್ನಾಗಿದೆ, ಅದ್ಭುತ ಇದೆ, ತುಂಬಾ ರುಚಿಯಾಗಿದೆ. ಈ ತರ ಮನೆ ಇದು ಹಳೆ ಅಡಿಗೆ, ಇದು ಹಳೆ ಅಡಿಗೆ, ಟ್ರೆಡಿಷನಲ್ ಅಡಿಗೆ, ತುಂಬಾ ಹಳೆ. ಇದು ಮಜ್ಜಿ ಎಲ್ಲ ಮಾಡ್ಕೊಡೋರು ಇದನ್ನ. ಹೌದು ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ನಿಮ್ಗೇನಾದ್ರೂ ಅಡಿಗೆ ಮಾಡಬೇಕು, ನಾನು ಒಬ್ಬ ಅಡಿಗೆ ಕಾಂಟ್ರಾಕ್ಟ್ರು, ನಾನು ಒಬ್ಬ ಹೋಟೆಲ್ ಮಾಲೀಕ, ನನಗೂ ಅಡಿಗೆ ಮಾಡಕ್ ಬರುತ್ತೆ ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿನ ನಮ್ಮ ಒಗ್ಗರಣೆ ಡಬ್ಬಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಾಳೆಯಿಂದ ದೀಪಾವಳಿಯ ವಿಶೇಷ ಕಾರ್ಯಕ್ರಮಗಳು ಶುರು ಆಗುತ್ತೆ. ಮರಿಬೇಡಿ, ನಮ್ಮನ್ನ ನೋಡೋಕ್ಕೋಸ್ಕರ ಕಾಯ್ತಾರಿ. ಅಲ್ಲಿ ತನಕ